ಹಾಯ್ ಹಲೋ ನಮಸ್ಕಾರ. ಮೊದಲ ಪ್ರಯತ್ನದಲ್ಲೇ KS ಎಕ್ಸಾಮ್ ಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆಗೆ ಕಳೆದ ಒಂದು ವಿಡಿಯೋದಲ್ಲಿ ಇತಿಹಾಸವನ್ನು ಯಾವ ಥರ ಓದಬೇಕು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಭಾರತ ಸಂವಿಧಾನವನ್ನು ಯಾವ ಥರ ಅಪ್ರೋಚ್ ಮಾಡೋದ್ರ ಮೂಲಕ ನಾವು ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು ಅನ್ನೋದನ್ನು ನೋಡೋದನ್ನು. ಸ್ನೇಹಿತರೆ, ಒಂದು ಊರಲ್ಲಿ 3 ಜನ ಫ್ರೆಂಡ್ಸ್ ಇದ್ದರಂತೆ, ರಾಮ, ಶ್ಯಾಮ, ಭಾಮ. ಈ ರಾಮ, ಶ್ಯಾಮ, ಭಾಮ ಅನ್ನೋರಿಗೆ KS ಆಫೀಸರ್ ಆಗಬೇಕು ಅನ್ನುವಂಥ ಒಂದು ಆಸೆ. ಆದರೆ ಈ 3 ಪರ್ಸನ್ನು ಇಂಡಿವಿಜುವಲ್ ಆಗಿ ಡಿಫ್ರೆಂಟ್ ಆಗಿರ್ತಾರೆ. ರಾಮ ಏನು ಮಾಡ್ತಾನೆ, ನಾನು ತುಂಬ ಓದಬೇಕು ಅನ್ನೋ ಕಾರಣಕ್ಕೆ ಒಂದೇ ಸಬ್ಜೆಕ್ಟಿಗೆ ದೊಡ್ಡ ದೊಡ್ಡ ಪುಸ್ತಕ ತೊಗೊಂಬಿಡೋದು, KS ಕ್ವಶನ್ ಬ್ಯಾಂಕ್ನ 2-3 KS ಕ್ವಶನ್ ಬ್ಯಾಂಕ್ ತಗೊಂಬಿಡೋದು, ಈ ಥರ ಮಾಡಿ ಇವನು ಒಂದು ಅಪ್ರೋಚ್ ಆಗಿರುತ್ತೆ. ಯಾರ್ದು? ರಾಮಂದು. ಶ್ಯಾಮ ಏನು ಮಾಡ್ತಾನೆ, ನಾ ಒಂದು GK ಬುಕ್ಕ ಓದ್ಬಿಡ್ತೀನಿ, ಅದನ್ನ ಚೆನ್ನಾಗಿ ಗಟ್ಟಿ ಅರ್ದು ಕುಡಿದು ಅದನ್ನ ಫುಲ್ಲು ಎಲ್ಲ ಟಾಪಿಕ್ನ ತಿಳ್ಕೊಂಬಿಡ್ತೀನಿ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಏನು ಮಾಡ್ತೀನಿ, ಎಲ್ಲ ಚೆನ್ನಾಗಿ ಓದ್ಕೊಂಬಿಟ್ಟಿದ್ದೀನಿ ಬಿಡು ಅನ್ನೋ ಒಂದು ಶ್ಯಾಮಂದೊಂದು ಸ್ಟೈಲ್ ಅದು. ಇನ್ನು ಭಾಮ ಏನು ಮಾಡ್ತಾನೆ, ಸ್ಮಾರ್ಟ್ ಟೆಕ್ನಿಕ್ ಯೂಸ್ ಮಾಡ್ತಾನೆ. ಏನಿಲ್ಲ, ದಿನಕ್ಕೆ 6-8 ತಾಸು ಡಿಸಿಪ್ಲಿನ್ ಆಗಿ ಒಂದು 3 ತಿಂಗಳು ಓದ್ತೀನಪ್ಪ. ಪ್ರಿಲಿಮ್ಸ್ ಎಕ್ಸಾಮ್ ಇನ್ನು 3 ತಿಂಗಳೈತೆ, 3 ತಿಂಗಳು ಓದ್ತೀನಿ. ಈ ಒಂದು ಅಪ್ರೋಚ್ ಹೆಂಗಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನೋಡೋದು. ಫಸ್ಟಿಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನೋಡಿ ಸರ್ವಮಯಸ್ ಅಕಾಡೆಮಿಯವ್ರು ಹೇಳಿದಂತೆ ಒಂದು ಸಬ್ಜೆಕ್ಟ್ನ ಈ ರೀತಿ ಟಾಪಿಕ್ ವೈಸು ಬ್ರೇಕ್ ಡೌನ್ ಮಾಡ್ಕೊತಾನೆ. ಟಾಪಿಕ್ ವೈಸ್ ಬ್ರೇಕ್ ಮಾಡ್ಕೊಂಡು ಯಾವ್ಯಾವ ವರ್ಷ ಯಾವ್ಯಾವ ಕ್ವಶನ್ ಕೇಳಿದ್ದಾರೆ ಅಂಥೇಳಿ ನೋಡ್ತಾನೆ. ಯಾವ ಟಾಪಿಕ್ ಏನು ರಿಪೀಟೆಡ್ ಆಗಿ ಬಂದಿದ್ದಲ್ಲ, ಫಸ್ಟ್ ಅದನ್ನ ಪ್ರಿಪೇರ್ ಮಾಡ್ಕೊಂಬಿಡೋದು. ಇದೇ ಥರ ಪ್ರತಿಯೊಂದು ಸಬ್ಜೆಕ್ಟಿಗೆ ಹಿಸ್ಟ್ರಿ, ಭೂಗೋಳಶಾಸ್ತ್ರ, ಪಾಲಿಟಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅದಾದಮೇಲೆ ಕರ್ನಾಟಕ ಸರ್ವೆ ಆಗಿರ್ಬೋದು, ಇಂಡಿಯನ್ ಸರ್ವೆ, ಇಂಡಿಯನ್ ಬಜೆಟು, ಕರ್ನಾಟಕ ಬಜೆಟು, ಈ ಎಲ್ಲ ಸಬ್ಜೆಕ್ಟುಗಳನ್ನ ಈ ಥರ ಮಾಡ್ಕೊಂಡು ಅದನ್ನ ಮಲ್ಟಿಪಲ್ ರಿವಿಷನ್ ಮಾಡಿ ಮಾರ್ಕ್ ಟೆಸ್ಟ್ ಏನು ನಡೆಸ್ತೀವಿ ಆ ಮಾರ್ಕ್ ಟೆಸ್ಟನ್ನು ಆ ನಾಲೆಡ್ಜನ್ನು ಅಪ್ಲೈ ಮಾಡೋವಂಥದ್ದು. ಈ ಥರ ಮಾಡ್ತಾನೆ. ಈ 3ರಲ್ಲಿ KS ಎಕ್ಸಾಮ್ನ ಕ್ಲಿಯರ್ ಮಾಡೋ ಚಾನ್ಸಸ್ ಯಾರಿಗೈತೆ? ಆಬ್ವಿಯಸ್ಲಿ ಭಾಮಗೆ ಜಾಸ್ತಿ ಐತಲ್ವಾ. ನೀವು ಇವಾಗ ರಾಮನ ಫ್ರೆಂಡ್ಸ್ ಆಗ್ತಿರೋ, ಶ್ಯಾಮನ್ ಥರ ಯೋಚನೆ ಮಾಡಿ ಶ್ಯಾಮನ್ ಫ್ರೆಂಡ್ಸ್ ಆಗ್ತಿರೋ, ಭಾಮನ್ ಥರ ಯೋಚನೆ ಮಾಡಿ ಭಾಮನ ಫ್ರೆಂಡ್ಸ್ ಆಗ್ತಿರೋ, ನಿಮಗೆ ಬಿಟ್ಟಿದ್ದು. ಓಕೆನಾ? ಈಗ ನೀವು ಯಾರು ಫ್ರೆಂಡ್ಸ್ ಅಂತೇಳಿ ಕಮೆಂಟಲ್ಲಿ ತಿಳಿಸ್ಬೇಕು. ಹಾಗಾದರೆ ಭಾರತ ಸಂವಿಧಾನವನ್ನು ಯಾವ ಥರ ಅಪ್ರೋಚ್ ಮಾಡೋದು? ಭಾರತ ಸಂವಿಧಾನದಲ್ಲಿ ನಾವು ನೋಡ್ಬೋದು 2014, 15, 20, 2024, 2024 ಒಂದು 5 ಕ್ವಶನ್ ಪೇಪರ್ ಮೂಲಕ ಯಾವ್ಯಾವ ಟಾಪಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ಬೋದು. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂತಂದರೆ ಏನಪ್ಪ? 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಗಿರ್ಬೋದು, 1784 ಪಿಟ್ಸ್ ಇಂಡಿಯಾ ಆ್ಯಕ್ಟ್ ಆಗಿರ್ಬೋದು, 1813 ಚಾರ್ಟರ್ ಆ್ಯಕ್ಟ್ ಆಗಿರ್ಬೋದು. ಈ ಥರ ಏನು ಆ್ಯಕ್ಟ್ಗಳು ಬರ್ತದಲ್ಲ, ಈ ಆ್ಯಕ್ಟ್ಗಳ ಬಗ್ಗೆ ತಿಳ್ಕೊಳಂಥದ್ದೇ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡು ಅಂತ ಸಂವಿಧಾನಾತ್ಮಕ ಬೆಳವಣಿಗೆ ಅಂತ ನಾವು ಕನ್ನಡದಲ್ಲಿ ಕರಿಬೋದು. ಈ ಒಂದು ಟಾಪಿಕಲ್ಲಿ ನಮಗೆ 2014ರಲ್ಲಿ ಕೇವಲ 1 ಕ್ವಶನ್ ಕೇಳಿದ್ದಾನೆ. ಸೊ ಇದನ್ನು ಟ್ರಿಪಲ್ ಸ್ಟಾರ್ ಹಾಕೋಬೋದಾ? ಸಾಧ್ಯ ಇಲ್ಲ. ಇದು ಏನಿದು? ಸಿಂಗಲ್ ಸ್ಟಾರ್. ಓಕೆ. ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ನು ಅಂದರೆ ಸಂವಿಧಾನವನ್ನು ರಚನೆ ಮಾಡುವಂಥ ಟೈಮಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಆ ಸಾಕಷ್ಟು ಆಗಿರೋದ್ರ ಬಗ್ಗೆ ಒಂದು ಟಾಪಿಕ್ ಇದೆ. ಈ ಟಾಪಿಕಲ್ಲಿ ನಮಗೆ ಕಳೆದ 5 ಎಕ್ಸಾಮ್ಗಳಲ್ಲಿ 2 ಬಾರಿ ಇದು ಕೇಳಿದ್ದಾನೆ. ಸೊ ಇದನ್ನು ನಾವು ಡಬಲ್ ಸ್ಟಾರ್ ಹಾಕೋಬೋದು. ಸಾಲಿಯಂಟ್ ಫೀಚರ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಅಂದರೆ ಭಾರತ ಸಂವಿಧಾನದ ಲಕ್ಷಣಗಳು ಯಾವುದ್ರ ಬಗ್ಗೆ ಅಂತ ಕೇಳ್ತಾನೆ. ಆ ಲಕ್ಷಣಗಳ ಬಗ್ಗೆ 2014ರಲ್ಲಿ 1 ಕ್ವಶನ್ ಕೇಳಿದ್ದ. ಅದಾದಮೇಲೆ 2024ರಲ್ಲಿ 1 ಕ್ವಶನ್ ಕೇಳಿದ್ದಾನೆ. ಇದು ಡಬಲ್ ಸ್ಟಾರ್ ಹಾಕೋಬೋದು. ಸಿಸ್ಟಮ್ ಆಫ್ ಗೌರ್ಮೆಂಟು ಅಂದರೆ ಭಾರತ ಸಂವಿಧಾನ ಏನು, ಭಾರತ ಒಂದು ಸರ್ಕಾರ ಇದೆಯಲ್ಲ, ಇದು ಯಾವ ಥರ ಫೆಡರಲ್ ಸರ್ಕಾರನೋ ಅಥವಾ ಯೂನಿಯನ್ ಗೌರ್ಮೆಂಟು, ಈ ಥರದೊಂದು ಸಿಸ್ಟಮ್ ಆಫ್ ಗೌರ್ಮೆಂಟ್ ಏನು ಟೈಪ್ಸ್ ಬರ್ತದಲ್ಲ, ಅದ್ರ ಮೇಲ್ಗಡೆ 1 ಕ್ವಶನ್ 2014ರಲ್ಲಿ ಕೇಳಿದಾನೆ. ಅದು ಯಾವುದಂತ ಮುಂದೆ ಡಿಸ್ಕಸ್ ಮಾಡೋಣ. ಇದನ್ನು ಸಿಂಗಲ್ ಸ್ಟಾರ್ ಹಾಕ್ಕೋಬೋದು. ಅದಾದಮೇಲೆ ಪ್ರಿಯಾಂಬಲು, ಪೀಠಿಕೆ ಬಗ್ಗೆ ಏನು ತುಂಬ ಕ್ವಶನ್ ಕೇಳ್ತಾರೆ ನೋಡೋಣ. 2014ರಲ್ಲಿ 1 ಕ್ವಶನ್ ಕೇಳಿದ್ದಾರೆ. ಅದಾದಮೇಲೆ ಯಾವ ಎಕ್ಸಾಮಲ್ಲೂ ಕೇಳಿಲ್ಲ. ಸೊ ಇದನ್ನು ಸಿಂಗಲ್ ಸ್ಟಾರ್ ಹಾಕೋಬೋದು. ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸು ಅಂದರೆ ಭಾರತ ಸರ್ಕಾರ ಏನು ಕೇಂದ್ರ ಸರ್ಕಾರ ಇದೆ, ಮತ್ತು ಅದಾದಮೇಲೆ ರಾಜ್ಯಗಳು ಇದೆ, ಅದಾದಮೇಲೆ ಕೇಂದ್ರಾಡಳಿತ ಪ್ರದೇಶಗಳಿದೆ. ಇವುಗಳ ನಡುವೆ ಕೆಲವೊಮ್ಮೆ ಕಾನ್ಫ್ಲಿಕ್ಟ್ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ನಾವು ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸು ಯಾವುದಿದೆ, ಎಷ್ಟಿದೆ, ಅದರ ರಿಲೇಟೆಡ್ ನೋಡ್ಕೋಬೇಕು ಈ ಒಂದು ಟಾಪಿಕಲ್ಲಿ. 2015ರಲ್ಲಿ ಈ ಒಂದು ಟಾಪಿಕ್ ಮೇಲೆ 2 ಕ್ವಶನ್ ಕೇಳಿದ್ದಾನೆ. 2024ರಲ್ಲಿ 1 ಕ್ವಶನ್ ಕೇಳಿದ್ದಾನೆ. ಇದನ್ನು ನಾವು ಡಬಲ್ ಸ್ಟಾರ್ ಹಾಕೋಬೋದು. ಸಿಟಿಜನ್ಶಿಪ್, ನಾಗರಿಕತ್ವ, ಈ ಕಳೆದ ಒಂದು 2-3 ವರ್ಷ ಅಥವಾ 4-5 ವರ್ಷದಿಂದ ತುಂಬ ಸುದ್ದಿಯಲ್ಲಿದೆ. ಅದಕ್ಕೋಸ್ಕರ ಏನು ಮಾಡಿದ್ದಾನೆ, 2024ರಲ್ಲಿ ಕ್ವಶನ್ ಕೇಳಿದ್ದ, ರೀ ಎಕ್ಸಾಮಲ್ಲೂ ಅದ್ರ ಬಗ್ಗೆ ಕ್ವಶನ್ ಕೇಳಿದ್ದಾನೆ. ಇದು ಡಬಲ್ ಸ್ಟಾರ್.
ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಪ್ರತಿಯೊಂದು ಪೇಪರಲ್ಲೂ ಒಂದಲ್ಲ ಒಂದು ಕ್ವಶನ್ನು ಈ ಒಂದು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಇರುತ್ತೆ. ಇದನ್ನು ನೀವು 3 ಸ್ಟಾರ್ ಹಾಕ್ಕೋಬೇಕು. 3 ಸ್ಟಾರ್ ಏನಿದು 2014ರಲ್ಲಿ 2 ಕ್ವಶನ್ ಕೇಳಿದ್ದಾನೆ, 2015ರಲ್ಲಿ 1, 2020ರಲ್ಲೂ ಕೇಳಿದ್ದಾನೆ, 2024ರಲ್ಲೂ ಕೇಳಿದ್ದಾನೆ. ಇದು ಫಿಕ್ಸ್ ಕ್ವಶನ್ನು ಈ ಒಂದು ಟಾಪಿಕ್ ಮೇಲೆ ಇದ್ದೇ ಇರುತ್ತೆ. ಇದನ್ನು ಮಾತ್ರ ಮಿಸ್ ಮಾಡ್ಬಾರ್ದು. ಇದನ್ನು 360 ಆ್ಯಂಗಲಲ್ಲಿ ಈ ಒಂದು ಚಾಪ್ಟರ್ನ ನಾನು ಓದ್ಕೋಬೇಕು. ಆಮೇಲೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸು, ರಾಜ್ಯ ನಿರ್ದೇಶಕ ತತ್ವಗಳು ಅಂತ ನೋಡ್ತೀವಿ. ಇದರೊಳಗಡೆ 2014ರಲ್ಲಿ 1 ಕ್ವಶನ್ ಕೇಳಿದೆ, 2024ರಲ್ಲಿ 1 ಕ್ವಶನ್ ಕೇಳಿದ್ದಾನೆ. ಇದು 2 ಸ್ಟಾರ್ ಆಗುತ್ತೆ. ಇದನ್ನು ಚೆನ್ನಾಗಿ ನೋಡ್ಕೋಬೇಕು ನಾವು. ಫೆಡ್ರಲ್ ಡೈನಾಮಿಕ್ಸ್ ಇನ್ ಇಂಡಿಯಾ, ಹಿಂಗಂತಂದ್ರೆ ಏನು, ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳು ಅಂತ ಕರಿತೀವಿ. ಈ ಒಂದು ಟಾಪಿಕ್ ಮೇಲೆ ಮಿನಿಮಮ್ 1 ಕ್ವಶನ್ ಫಿಕ್ಸ್ ಇದ್ದೇ ಇರುತ್ತೆ. ಇದು 3 ಸ್ಟಾರು. ಯಾಕಂದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳ ನಡುವೆ ತುಂಬ ಕಾನ್ಫ್ಲಿಕ್ಟ್ಗಳು ಇದ್ದೇ ಇರ್ತದೆ. ನ್ಯೂಸಲ್ಲಿ ನಾವು ನೋಡ್ತಿರ್ತೀವಿ. ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ, ಅದನ್ನ ಮಿಸ್ ಮಾಡ್ಕೋಬಾರ್ದು. 2015ರಲ್ಲಿ 1 ಕೇಳಿದ್ದಾನೆ, 2024ರಲ್ಲಿ 1 ಕೇಳಿದ್ದಾನೆ, 2024 ರೀ ಎಕ್ಸಾಮಲ್ಲಿ 2 ಕ್ವಶನನ್ನು ಇದ್ರ ಮೇಲೆ ಕೇಳಿದ್ದಾನೆ. ಎಮರ್ಜೆನ್ಸಿ ಪವರ್ಸ್, ತುರ್ತು ಏನದು ಎಮರ್ಜೆನ್ಸಿ ಪ್ರೊವಿಷನ್ಸ್ ಮೇಲೆ ಕ್ವಶನ್ ಕೇಳ್ತಾನೆ. 2015ರಲ್ಲಿ 1 ಕ್ವಶನ್ ಕೇಳಿದ್ದಾನೆ, 2024ರಲ್ಲಿ 2 ಕ್ವಶನ್ ಕೇಳಿದ್ದ. ಇದು ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. 2 ಸ್ಟಾರ್ ಹಾಕೊಳ್ಳೋಣ. ಅದಾದಮೇಲೆ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರು, ಇದು ವೆರಿ 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 ಇಂಪಾರ್ಟೆಂಟು. ಇದೊಂದು 4 ಸ್ಟಾರ್ ಹಾಕೊಂಡ್ರೂ ಪರವಾಗಿಲ್ಲ. ಇದ್ರ ಮೇಲೆ 1 ಕ್ವಶನ್ ಇದ್ದೇ ಇರ್ತದೆ. ಯಾಕಂದರೆ ರಾಷ್ಟ್ರಪತಿಗಳು ಭಾರತದ ಒಂದು ಸರ್ಕಾರದ ಒಂದು ಮುಖ್ಯಸ್ಥರಾಗಿರ್ತಾರೆ, ದೇಶದ ಒಂದು ಮುಖ್ಯಸ್ಥರಾಗಿರ್ತಾರೆ. ವೈಸ್ ಪ್ರೆಸಿಡೆಂಟು ಇಂಪಾರ್ಟೆಂಟು. ಗವರ್ನರು ಸ್ಟೇಟು ಮತ್ತು ಯೂನಿಯನ್ ಗೌರ್ಮೆಂಟ್ ನಡುವೆ ಯಾವಾಗಲೂ ಕಾನ್ಫ್ಲಿಕ್ಟ್ ಬರೋಕ್ಕೆ ಕಾರಣ ಆಗುತ್ತೆ ಈ ಒಂದು ಪೋಸ್ಟು. ಸೊ ಇದ್ರ ಮೇಲೆ ಒಂದು ನ್ಯೂಸಲ್ಲಿ ಇದ್ದೇ ಇರ್ತದೆ. ಹಂಗಾಗಿ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ ಕೇಳ್ತಾರೆ. 2015ರಲ್ಲಿ 3 ಕ್ವಶನ್ ಕೇಳಿದರು, 2020ರಲ್ಲಿ 1 ಕೇಳಿದರೆ, 2024 ರೀ ಎಕ್ಸಾಮಲ್ಲಿ 3 ಕ್ವಶನ್ ಕೇಳಿದರೆ. ಸೊ ಇದನ್ನು ನಾವು ತುಂಬ ಡೆಪ್ತಾಗಿ ಓದ್ಕೋಬೇಕು. ಪಾರ್ಲಿಮೆಂಟು, ಇದು ಕೂಡ ಅಷ್ಟೇ ವೆರಿ 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 ಇಂಪಾರ್ಟೆಂಟು. 4 ಸ್ಟಾರ್ ಹಾಕೊಂಡ್ರೂ ಪರವಾಗಿಲ್ಲ. 2024 ರೀ ಎಕ್ಸಾಮಲ್ಲಿ 3 ಕ್ವಶನ್ ಕೇಳಿದ್ದಾರೆ, 2020ರಲ್ಲಿ 1 ಕ್ವಶನ್ ಕೇಳಿದ್ದಾರೆ, 2015ರಲ್ಲಿ 2 ಕ್ವಶನ್ ಕೇಳಿದ್ದಾರೆ, 2014ರಲ್ಲೂ ಕೂಡ 2 ಕ್ವಶನ್ ಕೇಳಿದ್ದಾರೆ. ಇದ್ರ ಮೇಲೆ ಡಿಫ್ರೆಂಟ್ ಆ್ಯಂಗಲಲ್ಲಿ ಕ್ವಶನ್ ಕೇಳ್ತಾರೆ. ಪಾರ್ಲಿಮೆಂಟಲ್ಲಿ ಯಾವ್ದು ಬರುತ್ತೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಗಿರ್ಬೋದು, ಅದಾದಮೇಲೆ ಡೆಪ್ಯೂಟಿ ಸ್ಪೀಕರು ಮತ್ತು ಮೋಷನ್ಸ್ ಅಂತ ಬರ್ತವೆ. ಈ ಥರದ ಮತ್ತು ಬಿಲ್ಗಳು ಬರ್ತವೆ, ಮಸೂದೆಗಳ ಬಗ್ಗೆ ಕೇಳ್ತಾನೆ. ರಾಜ್ಯಸಭೆಗೆ ಹೆಚ್ಚಿನ ಪವರ್ ಆಯಿತು ಅಥವಾ ಲೋಕಸಭೆಗೆ ಹೆಚ್ಚಿನ ಪವರ್ ಆಯಿತು ಅಂತ ಕೇಳ್ತಾನೆ. ತುಂಬ ಟಾಪಿಕ್ಸ್ ಇದರೊಳಗೆ ಸಬ್ ಟಾಪಿಕ್ಸ್ ಇದ್ದಾವೆ. ಈ ಒಂದು ಚಾಪ್ಟರ್ನ ಪಾರ್ಲಿಮೆಂಟ್ ಅಥವಾ ಸಂಸತ್ತು ಈ ಒಂದು ಚಾಪ್ಟರ್ನ ಕಂಪ್ಲೀಟಾಗಿ ಓದ್ಕೊಂಡ್ಬಿಟ್ರೆ ನಾವು ಮಿನಿಮಮ್ 4ರಿಂದ 6 ಮಾರ್ಕ್ಸು ನಮ್ಮ ಜೇಬಲ್ಲಿದ್ದಂಗೆ. ಅದಾದಮೇಲೆ ಸ್ಟೇಟ್ ಲೆಜಿಸ್ಲೇಚರ್ಸು ಅಂದರೆ ಏನು ರಾಜ್ಯ ಸರ್ಕಾರಗಳಿದಾವಲ್ಲ, ರಾಜ್ಯ ವಿಧಾನಸಭೆಗಳು, ಅದ್ರ ಬಗ್ಗೆ ಕೇಳಿದ್ದಾನೆ ಕ್ವಶನ್ಸು. ಅದು ಈ ಒಂದು KS ಎಕ್ಸಾಮ್ಗೆ ಅಂತ ನಾವು ನೋಡೋದಾದರೆ ಕರ್ನಾಟಕದ ಬಗ್ಗೆ ಕೇಳಿದ್ದಾನೆ. ಅದು ಯಾವುದಂತ ನೋಡೋಣ. KS ರೀ ಎಕ್ಸಾಮಲ್ಲಿ 1 ಕ್ವಶನ್ ಕೇಳಿದ್ದಾನೆ, ಮತ್ತು 2015ರಲ್ಲಿ 1 ಕೇಳಿದ್ದಾನೆ. ಇದು 2 ಸ್ಟಾರ್ ಹಾಕೋಣ. ಜುಡಿಷರಿ, ನ್ಯಾಯಾಂಗ, ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. 2024 ರೀ ಎಕ್ಸಾಮಲ್ಲಿ 1 ಕ್ವಶನ್ ಕೇಳಿದ್ದಾನೆ, 2024ರಲ್ಲಿ 3 ಕ್ವಶನ್ ಕೇಳಿದ್ದಾನೆ, 2020ರಲ್ಲಿ 1, 2014ರಲ್ಲಿ 1 ಕ್ವಶನ್ ಕೇಳಿದ್ದಾನೆ. ಇದನ್ನು ನಾವು 3 ಸ್ಟಾರ್ ಹಾಕೊಳ್ಳೋಣ. ಜುಡಿಷರಿ. ಓಕೆ. ಪಂಚಾಯತ್ಸ್, ಮುನ್ಸಿಪಾಲಿಟೀಸ್ ಆ್ಯಂಡ್ ಕೋಆಪ್ರೇಟಿವ್ ಸೊಸೈಟೀಸು, ಇದರೊಳಗಡೆ 2015ರಲ್ಲಿ 1 ಕ್ವಶನ್ ಕೇಳಿದ್ದಾನೆ. ಇದನ್ನು ನಾವು ಸಿಂಗಲ್ ಸ್ಟಾರ್ ಹಾಕೊಳ್ಳೋಣ. ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸು ವೆರಿ 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 ಇಂಪಾರ್ಟೆಂಟು. ಇದು 3 ಸ್ಟಾರ್ ಹಾಕೊಳ್ಳೋಣ. ಕೇಳ್ತಾರೆ ಈ ಕ್ವಶನ್, ಈ ಟಾಪಿಕ್ ಮೇಲೆ. 2024ರಲ್ಲಿ 4 ಕ್ವಶನ್ ಕೇಳಿದ, 2020ರಲ್ಲಿ 1 ಕ್ವಶನ್ನು, 2014ರಲ್ಲಿ 4 ಕ್ವಶನ್ ಕೇಳಿದ. ಈಗ ನಮಗೆ ಗೊತ್ತಿದೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸು ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಫೈನಾನ್ಸ್ ಕಮಿಷನ್ ಆಗಿರ್ಬೋದು, ಅಟಾರ್ನಿ ಜನರಲ್ ಆಗಿರ್ಬೋದು, ಅಡ್ವೊಕೇಟ್ ಜನರಲ್ ಆಗಿರ್ಬೋದು, ಈ ಥರ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡೀಸು ಮತ್ತು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬಗ್ಗೆನೂ ಕೇಳ್ತಾನೆ. ನಾವು ಇದ್ರ ಬಗ್ಗೆ ಕಂಪ್ಲೀಟಾಗಿ ನೋಡ್ಕೋಬೇಕು. ಮಿನಿಮಮ್ 1 ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ. ಚೆನ್ನಾಗಿ ಓದ್ಕೋಬೇಕು ಅದನ್ನ. ಅದಾದಮೇಲೆ ಅಮೆಂಡ್ಮೆಂಟ್ಸು, ಸ್ಕೆಡ್ಯೂಲ್ಸು ಆ್ಯಂಡ್ ಸ್ಪೆಷಲ್ ಪ್ರೊವಿಷನ್ಸು, ತಿದ್ದುಪಡಿಗಳ ಬಗ್ಗೆ ಕೇಳ್ತಾನೆ. ಆಮೇಲೆ ಸ್ಕೆಡ್ಯೂಲ್ ಬಗ್ಗೆ ಕೇಳ್ತಾನೆ. ಹೌದಾ. ಶೆಡ್ಯೂಲ್ಗಳು ಏನಿದಾವಲ್ಲ 12 ಶೆಡ್ಯೂಲು, ಇದರೊಳಗಡೆ ವೇರಿಯಸ್ ಸ್ಕೆಡ್ಯೂಲ್ ಮೇಲೆ ತುಂಬ ಸರಿ ಕ್ವಶನ್ ಕೇಳಿದ್ದಾನೆ. ಆಮೇಲೆ ಸ್ಪೆಷಲ್ ಪ್ರೊವಿಷನ್ ಅಂತ ಕರಿತೀವಿ, ವೇರಿಯಸ್ ಸ್ಟೇಟ್ಗಳಿಗೆ ಸ್ಪೆಷಲ್ ಪ್ರೊವಿಷನನ್ನು ಕೊಟ್ಟಿರ್ತೀವಿ, ಅದ್ರ ಬಗ್ಗೆ ಕ್ವಶನ್ ಕೇಳ್ತಾನೆ. 2024 ರೀ ಎಕ್ಸಾಮಲ್ಲಿ 1 ಕ್ವಶನ್ ಕೇಳಿದ್ದಾನೆ, 2024ರಲ್ಲಿ 3 ಕ್ವಶನ್ನು, 2020ರಲ್ಲಿ 2, 2015ರಲ್ಲಿ 4 ಕ್ವಶನ್ ಕೇಳಿದ್ದಾನೆ. ಸೊ ಈಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಭಾರತ ಸಂವಿಧಾನವನ್ನು ಯಾವ ಥರ ಓದಬೇಕು, ಇದರೊಳಗಡೆ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತೇಳಿ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸು ಯಾವ್ಯಾವ ಥರ ಕೊಟ್ಟಿದ್ದಾನೆ ಇಲ್ಲಿ ನೋಡ್ಕೊಳ್ಳೋಣ.
ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡು ಅಂದರೆ ಭಾರತ ಸಂವಿಧಾನ ರಚನೆ ಆಯ್ತಲ್ವಾ, ರಚನೆ ಆಯ್ಕಿನ ಮುಂಚೆ ಬ್ರಿಟಿಷ್ ಸರ್ಕಾರ ಏನು ಮಾಡಿತ್ತು, ವೇರಿಯಸ್ ಕಾಯ್ದೆಗಳನ್ನ ತಂದಿತ್ತು. ಅದರೊಳಗಡೆ 2014ರಲ್ಲಿ ಏನು ಕ್ವಶನ್, ಚಾರ್ಟರ್ ಆ್ಯಕ್ಟ್ ಮೇಲೆ ಕ್ವಶನ್ ಕೇಳಿದ್ದಾನೆ. ಯಾವುದೋ 1813 ಚಾರ್ಟರ್ ಆ್ಯಕ್ಟ್ ಮೇಲೆ ಕ್ವಶನ್ ಕೇಳಿದ್ದಾನೆ, ಹೌದಲ್ವಾ. ಅದೇ ಥರ ಸೊ ಈ ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಮೇಲೆ ಒಂದೇ ಕ್ವಶನ್ ಬಂದಿದೆ. ಹಂಗಂತೇಳಿ ಇದನ್ನ ಸ್ಕಿಪ್ ಮಾಡೋಂಗಿಲ್ಲ. ಮೇನ್ ಫೀಚರ್ಸ್ ಯಾವುದಿದೆ ಆ ಒಂದು ಆ್ಯಕ್ಟಿಗೆ ತಕ್ಕಂಗೆ ಒಂದು 4-5 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಟ್ಸ್ ಮಾಡ್ಕೊಂತ ರಿವಿಷನ್ ಮಾಡೋದು ಉತ್ತಮ. ಅದಾದಮೇಲೆ ಮೇಕಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಬೇಕಾದ್ರೆ ವೇರಿಯಸ್ ಬೆಳವಣಿಗೆಗಳು ಆದವು. ಅದರೊಳಗಡೆ ಯಾವ್ಯಾವು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕಲ್ಲಿ ಕ್ವಶನ್ ಕೇಳ್ತಾನೆ. ಇಲ್ಲಿ ನಮಗೆ ಓದ್ಬೋದು. ರಾಜ್ಯಾಂಗ ರಚನಾ ಸಭೆಯ ಈ ಕೆಳಗಿನ ಯಾವ ಸಮಿತಿಗಳಿಗಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು? ಫಾರ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಮಿಟೀಸ್ ಆಫ್ ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸರ್ವ್ಡ್ ಆಸ್ ಚೇರ್ಮನ್? ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿ, ಸ್ಟೀರಿಂಗ್ ಕಮಿಟಿ, ಫೈನಾನ್ಸ್ ಆ್ಯಂಡ್ ಸ್ಟಾಫ್ ಕಮಿಟಿ, ಹೆಡ್ವರ್ಕ್ ಕಮಿಟಿ ಆನ್ ದ ನ್ಯಾಷನಲ್ ಫ್ಲಾಗ್, ಆರ್ಡರ್ ಆಫ್ ಬಿಸಿನೆಸ್ ಕಮಿಟಿ. Choose the correct answer from the options given below. All are correct. A, B, C and D are correct. A, B and C are correct. A, B, C and E are correct. ಇಲ್ಲಿ ಎಲಿಮಿನೇಷನ್ ಆಪ್ಷನ್ಸು ಯೂಸ್ ಮಾಡ್ಬೋದು, ಎಲಿಮಿನೇಷನ್ ಟೆಕ್ನಿಕ್ನ. ಸೊ ಈ ಥರದ್ದು ಕ್ವಶನ್ ಕೇಳ್ತಾನೆ. ಇಲ್ಲಿ ನಮಗೆ ಆನ್ಸರ್ ನೋಡೋದು ಅದು ಮುಖ್ಯ ಅಲ್ಲ. ಸಬ್ಜೆಕ್ಟಲ್ಲಿ KS ಎಕ್ಸಾಮ್ಗೆ ಯಾವ ಥರ ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸು ಕೇಳಿದಾನೆ, ಆ ಒಂದು ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೋಬೇಕು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಅದ್ರ ತಕ್ಕಂಗೆ ನಾವು ಓದೋದ್ರದ್ದು ಇದು ಈ ಒಂದು ವಿಡಿಯೋದ ಮುಖ್ಯ ಉದ್ದೇಶ. ಓಕೆ ಸ್ನೇಹಿತರೆ, ಈಗ ನಿಮಗೆ ಗೊತ್ತಾಯ್ತಾ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಟೈಮಲ್ಲಿ ಏನು ಕೆಲವೊಂದು ಸಮಿತಿಗಳನ್ನ ಕ್ರಿಯೇಟ್ ಮಾಡಿದರು. ಈ ಒಂದು ಸಮಿತಿಗಳಲ್ಲಿ ಯಾರು ರಾಜೇಂದ್ರ ಪ್ರಸಾದ್ ಅವರು ಯಾವುದಕ್ಕೆ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸಿದ್ರು ಅನ್ನೋದ್ರ ಬಗ್ಗೆ ಈ ಒಂದು ಕ್ವಶನ್ ಆಗಿದೆ. ಸೇಮ್ ಅದೇ ಥರ 2015ರಲ್ಲಿ ಕೇಳಿದರೆ ಸಮಿತಿಗಳು ರಚನೆ ಆಗಿದ್ವಾ, ಆ ಸಮಿತಿಗಳಿಗೆ ಯಾರ್ಯಾರು ಅಧ್ಯಕ್ಷರಾಗಿದ್ದರು ಅಂತ 2015ರಲ್ಲಿ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟು ಈ ಒಂದು ಸಮಿತಿಗಳು. ಇದನ್ನು ನೀವು ಯಾವುದೇ ಪುಸ್ತಕದಲ್ಲಾದರೂ ತಗೋಬೋದು, ಕೊಟ್ಟಿರ್ತಾನೆ. ನೀವು ಅದನ್ನ ಏನು ಮಾಡಬೇಕು, ಈ ವಿಡಿಯೋ ನೋಡಿದ ಮೇಲೆ ಏನು ಮಾಡಬೇಕು, ಆ ಒಂದು ಸಮಿತಿಗಳನ್ನ ಸಪ್ರೇಟಾಗಿ ಒಂದು ಪೇಜಲ್ಲಿ ನೋಟ್ಸ್ ಮಾಡ್ಕೋಬೇಕು. ಓಕೆನಾ. ಅದಾದಮೇಲೆ ಭಾರತ ಸಂವಿಧಾನದ ಒಂದು ಏನು ವಿಶಿಷ್ಟ ಲಕ್ಷಣಗಳಿದ್ದಾವೆ, ಆ ಲಕ್ಷಣಗಳ ಬಗ್ಗೆ ಕ್ವಶನನ್ನು ಕೇಳ್ತಾನೆ. 2014ರಲ್ಲಿ ಈ ಒಂದು ಕ್ವಶನನ್ನು ಕೇಳಿರುವಂಥದ್ದು. ಬೇಸಿಕ್ ಸ್ಟ್ರಕ್ಚರು, ನಮ್ಮದು ಕಾನ್ಸ್ಟಿಟ್ಯೂಷನ್ ಮೂಲ ಒಂದು ಲಕ್ಷಣ, ವಿಶಿಷ್ಟ ಲಕ್ಷಣ ಹೌದಲ್ವಾ. ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಕೇಳಿದ್ದಾನೆ. ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಈಸ್ ಡಿಫೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್ನು. ಇದು ಡಿಫೈನ್ ಮಾಡಿದಾರಾ? ಡಿಫೈನ್ ಮಾಡಿಲ್ಲ. ಸೊ ನಾವಿಲ್ಲಿ ಒಂದು ಆಪ್ಷನ್ನ ರಿಮೂವ್ ಮಾಡ್ಬೋದು. ಓಕೆನಾ. ಈಗ ಎರಡನೇ ಆಪ್ಷನ್ನು ನಮಗೆ ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಸೊ ಇದು ಕರೆಕ್ಟ್ ಆಗಿರುತ್ತೆ. ಏನಂತ ನೋಡೋಣ. ದೇರ್ ಆರ್ ಸರ್ಟೆನ್ ಬೇಸಿಕ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ವಿಚ್ ಕ್ಯಾನಾಟ್ ಬಿ ಆಲ್ಟರ್ಡ್ ಇನ್ ಎಕ್ಸಸೈಸ್ ಆಫ್ ದಿ ಪವರ್ ಟು ಅಮೆಂಡ್ ಅಂಡರ್ ಆರ್ಟಿಕಲ್ 368. ಕನ್ನಡದಲ್ಲಿ ಏನು ಕೊಟ್ಟಿದೆ? ಸಂವಿಧಾನದ ಹಲವು ನಿರ್ದಿಷ್ಟ ಮೂಲಭೂತ ಲಕ್ಷಣಗಳನ್ನು ಅನುಚ್ಛೇದ 368ರ ಅಡಿಯಲ್ಲಿ ತಿದ್ದುಪಡಿ ಮಾಡುವ ಅಧಿಕಾರ ಚಲಾಯಿಸುವುದರಿಂದ ಮಾರ್ಪಾಡು ಮಾಡಲಾಗದು. ಹೌದಾ, ಕರೆಕ್ಟ್ ಇದೆ ಅದು. ನಾವು ಸರ್ಕಾರಕ್ಕೆ ಸಂಸತ್ತಿಗೆ 368ನೇ ವಿಧಿಯಡಿಯಲ್ಲಿ ಭಾರತ ಸಂವಿಧಾನದ ಒಂದು ತಿದ್ದುಪಡಿ ಮಾಡೋ ಅಧಿಕಾರ ಇದೆ ಅನ್ನೋ ಕಾರಣಕ್ಕಾಗಿ ಯಾವುದೇ ಎಲ್ಲ ಒಂದು ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗದು ಅನ್ನೋದ್ರಂಥದ್ದು ಈ ಒಂದು ಆಪ್ಷನ್ನಿನ ಅರ್ಥ. ಮೂರನೇ ಆಪ್ಷನು, ದ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ಆಲ್ ಪ್ರೊವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಜುಡಿಷಿಯಲ್ ರಿವ್ಯೂ ಶಾಲ್ ನಾಟ್ ಅಪ್ಲೈ ಟು ಸಚ್ ಅಮೆಂಡ್ಮೆಂಟ್ಸ್. ಜುಡಿಷಿಯಲ್ ರಿವ್ಯೂ ಅಪ್ಲೈ ಆಗಲ್ವಾ ಅಂತ ಕೇಳಿದಾನೆ. ತಪ್ಪಾಗುತ್ತೆ. ಇದು ಜುಡಿಷಿಯಲ್ ರಿವ್ಯೂ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸೊ ನಮಗಿಲ್ಲಿ 4ನೇ ಆಪ್ಷನ್, ದ ಬೇಸಿಕ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾವ್ ಬೀನ್ ಲಿಸ್ಟೆಡ್ ಬೈ ದ ಸುಪ್ರೀಂ ಕೋರ್ಟ್ ಎಕ್ಸಾಸ್ಟಿವ್ಲಿ ಇನ್ ದ ಗೋಲಕ್ನಾಥ್ ಕೇಸ್ ಲಾ. ಸಂವಿಧಾನದ ಮೂಲಭೂತ ಲಕ್ಷಣಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಗೋಲಕ್ನಾಥ್ ಪ್ರಕರಣದಲ್ಲಿ ಅಮೂಲಾಗ್ರವಾಗಿ ಪಟ್ಟಿ ಮಾಡಿದೆ. ಸೊ ಇದು ಪಟ್ಟಿ ಮಾಡಿಲ್ಲ. ಆ ಥರ ಜುಡಿಷಿಯಲ್ ರಿವ್ಯೂಗೆ ಒಂದು ಬೇರೆ ಬೇರೆ ಪ್ರಕರಣಗಳ ಅಡಿಯಲ್ಲಿ ನಾವು ಅರ್ಥ ಮಾಡ್ಕೋಬೋದೇ ಬಿಟ್ಟರೆ ಇದೇ ನಮಗೆ ಸಂವಿಧಾನದ ಒಂದು ಮೂಲ ಸಿದ್ಧಾಂತ ಅಂಥೇಳಿ ಯಾವುದೇ ಕಾರಣಕ್ಕೂ ನಾವು ಆ ಥರ ಸೆಗ್ರಿಗೇಷನ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಆಪ್ಷನ್ಸ್ ಏನಾಗುತ್ತೆ, ಓನ್ಲಿ 2 ಕರೆಕ್ಟ್ ಆಗುತ್ತೆ. ನೀವು ಸೈಲೆಂಟ್ ಫೀಚರ್ಸನ್ನ ಈ ಥರ ನೀಟಾಗಿ ಓದ್ಕೊಂಡ್ಬಿಟ್ರೆ ಆರಾಮ್ಸೆ ಕ್ವಶನ್ನಿಗೆ ಆನ್ಸರ್ ಮಾಡ್ಬೋದು. 2024ರಲ್ಲಿ ಕ್ವಶನ್ ಕೇಳಿದ್ದಾನೆ. ಏನು, ಯಾವ ದೇಶದಿಂದ ಭಾರತ ಸಂವಿಧಾನವು ರಾಜ್ಯ ವಿಧಾನ ಮಂಡಲಗಳಿಂದ ಪ್ರಮಾಣಾನುಸಾರ ಪ್ರಾತಿನಿಧ್ಯದ ಆಧಾರದ ಮೇಲೆ ರಾಜ್ಯಸಭೆ ಸದಸ್ಯರುಗಳನ್ನು ಚುನಾವಣಾ ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳಲಾಗಿದೆ? ಯಾವ ಒಂದು ದೇಶದಿಂದ ಈ ಒಂದು ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ಕೇಳಿದರೆ ಈಸಿಯಾಗಿ ಆನ್ಸರ್ ಮಾಡ್ಬೋದಲ್ವಾ. ಯಾವುದೇ ಒಂದು ಭಾರತ ಸಂವಿಧಾನ ಪುಸ್ತಕವನ್ನು ನಾವು ಓದಿದ್ರು ಈ ಕ್ವಶನಿಗೆ ಆನ್ಸರ್ ಮಾಡ್ಬೋದು. ಓಕೆ, ಅದಾದಮೇಲೆ ಪ್ರಿಯಂಬಲ್ ಬಗ್ಗೆ ಕೇಳಿದ್ದಾನೆ. ಪೀಠಿಕೆಯಲ್ಲಿ ಆಲ್ಮೋಸ್ಟ್ ಒಂದೇ ಕ್ವಶನ್ ಬಂದಿದೆ ಅನ್ಸುತ್ತೆ. ಓಕೆ, ಒಂದೇ ಕ್ವಶನ್ ಕೇಳಿದ್ದಾನೆ. ಭಾರತ ಸಂವಿಧಾನದ ಪೀಠಿಕಾ ಭಾಗದ ಮೂಲ ಒಕ್ಕಣೆಯ ಹೆಸರು ಏನು ಅಂತ ಕೇಳಿದ್ದಾನೆ. ಇದು UPSC ಕ್ವಶನ್ ಕೂಡ ಹೌದು. ಇದು ರೀಸೆಂಟ್ UPSC ಕ್ವಶನ್ನು. ನೇಮ್ ದ ಬೇಸಿಕ್ ವರ್ಡಿಂಗ್ ಆಫ್ ದಿ ಪ್ರಿಯಾಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದರೆ ಮೊದಲು ಯಾವ ಥರ ಇತ್ತು ಪೀಠಿಕಾ ಭಾಗದ ಒಕ್ಕಣಿಕೆ ಹೆಸರು ಅಂಥೇಳಿ. ಸಂಯುಕ್ತ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಪ್ರಿಯಾಂಬಲ್ಗೆ ಯಾವ ಥರ ಹೆಸರಿದೆಯಪ್ಪ?
ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮಾಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕ್. ಇದು ಸರಿಯಾದ ಆನ್ಸರು. 2014ರಲ್ಲಿ ಕೇಳಿದ್ದಾನೆ ಪ್ರಿಯಾಂಬಲ್ ಬಗ್ಗೆ ಒಂದೇ ಕ್ವಶನ್ ಕೇಳಿದ್ದಾನೆ. ಹಂಗಂತ ಇದನ್ನು ಸ್ಕಿಪ್ ಮಾಡೋಂಗಿಲ್ಲ. ಅಟ್ಲೀಸ್ಟ್ ಮಿನಿಮಮ್ 2 ಸಾರಿ ಆದರೂ ಈ ಒಂದು ಟಾಪಿಕ್ನ ಓದ್ಕೊಳ್ಬೇಕು. ಓಕೆ, ಸಿಸ್ಟಮ್ ಆಫ್ ಗೌರ್ಮೆಂಟು ಯಾವ್ಯಾವ ಥರ ಇದೆ? ಫೆಡ್ರಲ್ ಗೌರ್ಮೆಂಟು, ಯೂನಿಯನ್ ಗೌರ್ಮೆಂಟು, ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಆಫ್ ಗೌರ್ಮೆಂಟು, ಪಾರ್ಲಿಮೆಂಟ್ ಸಿಸ್ಟಮ್ ಆಫ್ ಗೌರ್ಮೆಂಟು, ಈ ಥರದ ಒಂದು ಟಾಪಿಕ್ಗಳನ್ನ ಇಲ್ಲಿ ಓದ್ತೀವಿ. ವೆರಿ ಇಂಪಾರ್ಟೆಂಟು, ಇದನ್ನ ಓದ್ಕೊಳ್ಳೇಬೇಕು. ಭಾರತದ ರಾಜಕೀಯ ವ್ಯವಸ್ಥೆಯ ಕೆಲವು ಲಕ್ಷಣಗಳು ಸಂಯುಕ್ತ ಸರ್ಕಾರ ಪದ್ಧತಿಗೆ ಹೊಂದಿಕೊಳ್ಳುವುದಿಲ್ಲ ಎಂದು ಪರಿಗಣಿಸಲಾಗುತ್ತದೆ. ಕೆಳಗಿನವುಗಳನ್ನು ಪರಿಗಣಿಸಿರಿ. ಸಮ್ ಫೀಚರ್ಸ್ ಆಫ್ ದ ಇಂಡಿಯನ್ ಪಾಲಿಟಿ ಆರ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಕಂಡ್ಯೂಸಿವ್ ಟು ಫೆಡರಲಿಸಮ್. ಕನ್ಸಿಡರ್ ದಿ ಫ್ಯೂ ಗಿವನ್ ಬಿಲೋ ಅಂತ ಕೇಳಿದ್ದಾನೆ. ಸೊ ಇದು ಫೆಡ್ರಲಿಸಮ್ಮು ಫೀಚರ್ಸ್ ಬಗ್ಗೆ ಕೇಳಿದ್ದಾನೆ. ಸೊ ನಾವು ಆ ಥರ ಫೆಡ್ರಲಿಸಮ್ ಅಂದ್ರೇನು, ಫೆಡ್ರಲಿಸಮ್ನ ಫೀಚರ್ಸ್ ಏನು, ಫೆಡ್ರಲಿಸಮ್ ಅಂದ್ರೇನು, ಸಂಯುಕ್ತ ಸರ್ಕಾರ. ಸೊ ಅದೇ ಥರ ಯೂನಿಟರಿ ಸಿಸ್ಟಮ್ ಅಂತ ಬರುತ್ತೆ. ಓಕೆ, ಅದರದ್ದು ಒಂದು ಫೀಚರ್ಸ್ಗಳನ್ನ ನಾವು ಓದ್ಕೋಬೇಕು. ಲಕ್ಷಣಗಳು, ಫೀಚರ್ಸ್ ಅದನ್ನು ನೋಡ್ಕೋಬೇಕು ನೀಟಾಗಿ. ಅದಾದಮೇಲೆ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಂತ ಬರುತ್ತೆ. ಪ್ರೆಸಿಡೆನ್ಷಿಯಲ್ ಸಿಸ್ಟಮ್. ಅದಾದಮೇಲೆ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ಬರುತ್ತೆ. ಇದ್ರದ್ದು ಫೀಚರ್ಸ್ಗಳು ನೋಡಬೇಕು. ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ಅಂದ್ರೇನು? ಅಧ್ಯಕ್ಷೀಯ ಸರ್ಕಾರ. ಯಾವುದು ಅಮೆರಿಕದಲ್ಲಿ ಇದೆಯಲ್ಲ ಆ ಥರದ್ದು ಅಧ್ಯಕ್ಷೀಯ ಸರ್ಕಾರ. ಪಾರ್ಲಿಮೆಂಟರಿ ಸಿಸ್ಟಮ್ ಅಂತಂದರೆ ನಮ್ಮ ಭಾರತ ಸರ್ಕಾರ ಏನಿದೆಯಲ್ಲ ಆ ಸಿಸ್ಟಮ್ಮು ಪಾರ್ಲಿಮೆಂಟರಿ ಸಿಸ್ಟಮ್ಮು. ಸೊ ಈ ಥರ 360 ಡಿಗ್ರಿ ಆ್ಯಂಗಲಲ್ಲಿ ಓದ್ಕೊಂಡ್ರೆ KS ಎಕ್ಸಾಮ್ನ ಯಾರು ಬೇಕಾದ್ರೂ ಪಾಸ್ ಮಾಡ್ಬೋದು. ಇದು ಸಿಸ್ಟಮ್ ಆಫ್ ಗೌರ್ಮೆಂಟಲ್ಲಿ 2014ರಲ್ಲಿ ಕೇಳಿರುವಂಥ ಕ್ವಶನ್. ಸೊ ಅದೇ ಥರ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್ ಬಗ್ಗೆ ಕೇಳಿದ್ದಾನೆ. ಇದು ಸಪ್ರೇಟ್ ಚಾಪ್ಟರ್ ಇರ್ತದೆ ಯಾವುದೇ ಪುಸ್ತಕ ತಗೊಂಡ್ರು. ಇದರೊಳಗಡೆ ವೆರಿ ಇಂಪಾರ್ಟೆಂಟು ಆರ್ಟಿಕಲ್ಗಳನ್ನ ನೋಡ್ಕೋಬೇಕು. ಆರ್ಟಿಕಲ್ಗಳನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಇನ್ನರ್ ಲೈನ್ ಪರ್ಮಿಟ್ ಅಂತ ಬರುತ್ತೆ. ಇನ್ನರ್ ಲೈನ್ ಪರ್ಮಿಟ್ ಬಗ್ಗೆ 2015ರಲ್ಲಿ ಕ್ವಶನ್ ಕೇಳಿದ್ದಾನೆ. ಇದನ್ನು ನೋಡ್ಕೋಬೇಕು. ಕೇಂದ್ರ ಸರ್ಕಾರಕ್ಕೆ ಯಾವ ಥರ ಪವರ್ ಇದೆ, ಆರ್ಟಿಕಲ್ 1ಅಲ್ಲಿ ಏನು ಹೇಳುತ್ತೆ, 2ಅಲ್ಲಿ ಏನು ಹೇಳುತ್ತೆ, 3ಅಲ್ಲಿ ಏನು ಹೇಳುತ್ತೆ, 4ಅಲ್ಲಿ ಏನು ಹೇಳುತ್ತೆ. ಕೆಲವೊಂದಿಷ್ಟು ಜಡ್ಜ್ಮೆಂಟ್ಸ್ ಬರುತ್ತೆ, ಬೇರೆ ಪ್ರಕರಣ ಆಗಿರ್ಬೋದು. ಆಮೇಲೆ ಬಾಂಗ್ಲಾದೇಶ ಇತ್ತೀಚೆಗೆ ಬಾಂಗ್ಲಾದೇಶದಿಂದ ಕೆಲವೊಂದು ಪ್ರದೇಶಗಳನ್ನ ನಮಗೆ ಕೊಟ್ವಿ, ನಮ್ಮ ದೇಶದಿಂದ ಬಾಂಗ್ಲಾದೇಶಕ್ಕೆ ಕೆಲವೊಂದು ಪ್ರದೇಶಗಳನ್ನ ಬಿಟ್ಕೊಟ್ವಿ. ಇದು ಯಾವ ಒಂದು ವಿಧಿ ಅಡಿಯಲ್ಲಿ ನಮಗೆ ಬರ್ತದೆ. ಈ ಥರದ ಒಂದು ಫೀಚರ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಇದನ್ನು ನಾವು ನೀಟಾಗಿ ನೋಡ್ಕೋಬೇಕು. ಅದೇ ಥರ 2015ರಲ್ಲಿ 2 ಕ್ವಶನ್ ಕೇಳಿದ್ದಾನೆ ನೋಡಿ. 1953ರಲ್ಲಿನ ರಾಜ್ಯಗಳ ಪುನರ್ರಚನಾ ಆಯೋಗವು ಇವರ ಅಧ್ಯಕ್ಷತೆ ಮತ್ತು ಸದಸ್ಯತ್ವದಲ್ಲಿ ರಚನೆ ಆಯಿತು ಅಂತ ಕೇಳಿದ್ದಾನೆ. ಚೇರ್ಮನ್ ಅದು ಫಜಲ್ ಅಲಿ, ಸದಸ್ಯರು HM ಕುಂಜರು, KM ಫಣಿಕರು. ಅಧ್ಯಕ್ಷರು ಜವಾಹರ್ಲಾಲ್ ನೆಹರು, ಸದಸ್ಯರು ವಲ್ಲಭ ಪಟೇಲು, ಪಟ್ಟಾಭಿ ಸೀತಾರಾಮಯ್ಯ. ಅಧ್ಯಕ್ಷರು SK ದಾರು, ಸದಸ್ಯರು JN ಲಾಲ್, ಪನ್ನಾಲಾಲ್. ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಕ್ಷರು, ಸದಸ್ಯರು KM ಮುನ್ಷಿ, BN ರಾವ್. ಇದು ರಾಂಗು. ಪುನರ್ರಚನಾ ಆಯೋಗ 1953 ಯಾರ್ದಾಯ್ತಪ್ಪ? ಫಜಲ್ ಅಲಿ, HN ಕುಂಜರು ಮತ್ತು KM ಫಣಿಕರ್ ಅವರ ಒಂದು ಸಂಘಟನೆ ಅಡಿಯಲ್ಲಿ ಈ ಒಂದು ಪುನರ್ರಚನಾ ಆಯೋಗವು ರಚನೆ ಆಯಿತು, ಹೌದಲ್ವಾ? ಇದನ್ನು ನಾವು ನೋಡ್ಕೋಬೇಕು. ಇದರೊಳಗೆ ಬರುತ್ತೆ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸು, ವೆರಿ ಇಂಪಾರ್ಟೆಂಟು. 2024ರಲ್ಲಿ ಕೂಡ ಕ್ವಶನ್ ಕೇಳಿದ್ದಾನೆ. ಒಕ್ಕೂಟ ರಾಜ್ಯ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂವಿಧಾನದ ಭಾಗ 7 ಭಾರತದಲ್ಲಿರುವ ಒಕ್ಕೂಟ ರಾಜ್ಯ ಕ್ಷೇತ್ರಗಳ ಬಗ್ಗೆ ವ್ಯವಹರಿಸುತ್ತದೆ. ಭಾರತದ ರಾಷ್ಟ್ರಪತಿಯವರಿಗೆ ಏಜೆಂಟನಾಗಿ ಒಕ್ಕೂಟ ರಾಜ್ಯ ಕ್ಷೇತ್ರಗಳ ಆಡಳಿತಗಾರನಾಗಿ ಕಾರ್ಯನಿರ್ವಹಿಸುತ್ತಾರೆ. ನ್ಯಾಯಾಂಗಕ್ಕೆ ಸಂಬಂಧಿಸಿದಂತೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮದ್ರಾಸ ಉಚ್ಚ ನ್ಯಾಯಾಲಯದಲ್ಲಿ ಅಡಿಯಲ್ಲಿ ಬರುತ್ತವೆ. ಪಂಜಾಬ್ ರಾಜ್ಯಪಾಲರು ಚಂಡೀಗಢ ಒಕ್ಕೂಟ ರಾಜ್ಯ ಕ್ಷೇತ್ರದ ಆಡಳಿತಗಾರನಾಗಿ ಕಾರ್ಯನಿರ್ವಹಿಸುತ್ತಾರೆ. ಈ ಕೆಳಗೆ ನೀಡಲಾದ ಆಯ್ಕೆಯಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದರೆ ಒಂದು ಹೇಳಿಕೆ ಮಾತ್ರ ಸರಿ, 2 ಹೇಳಿಕೆ ಮಾತ್ರ ಸರಿ, 3 ಹೇಳಿಕೆ ಮಾತ್ರ ಸರಿ, ಎಲ್ಲ ಹೇಳಿಕೆಗಳು ಸರಿಯಾಗಿವೆ. ಸೊ ನಾವೇನು ಮಾಡ್ತೀವಿ, ಬರೀ ಸ್ಟೇಟ್ಸ್ ಬಗ್ಗೆ ಮತ್ತು ಆರ್ಟಿಕಲ್ಸ್ ಬಗ್ಗೆ ಅಷ್ಟೇ ನೋಡ್ಕೊಳ್ಳೋದಲ್ಲ, ಅವು ಯಾವ್ಯಾವ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಅಡಿಯಲ್ಲಿ ಬರ್ತವೆ, ಆ ವ್ಯಾಪ್ತಿಯಲ್ಲಿ ಬರ್ತವೆ ಅನ್ನೋದ್ರ ಬಗ್ಗೆ ನೋಡ್ಕೋಬೇಕು ಅಂತೇಳಿ ಈ ಕ್ವಶನಿಂದ ಅರ್ಥ ಆಯಿತು. ಇದು ರೀಸೆಂಟಾಗಿ 2024ರಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. ಸೊ ಯಾವ ಪಾರ್ಟಲ್ಲಿ ಬರುತ್ತೆ ಮತ್ತು ಯಾವ್ಯಾವ ಹೈಕೋರ್ಟಿಗೆ ಅದು ವ್ಯಾಪ್ತಿಗೆ ಒಳಪಡುತ್ತೆ ಅನ್ನೋದ್ರ ಬಗ್ಗೆನೂ ನೋಡ್ಕೋಬೇಕು. ವೆರಿ ಇಂಪಾರ್ಟೆಂಟು. ಕೇಳ್ತಾನೆ. ಎಕ್ಸಾಮ್ ಮುಗಿದ್ಮೇಲೆ ಗೋಳಾಡ್ಕೊಂಡು ಕುಂತ್ರೆ ಏನು ಉಪಯೋಗ ಇಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಈ ಥರ ನೋಡಿಕೊಂಡು ನಮಗೆ ನಾವೇ ಅನಲೈಸ್ ಮಾಡಿಕೊಂಡು ಟಾಪಿಕ್ ವೈಸು ಓದ್ಕೊಬೇಕು, ರಿವಿಷನ್ ಮಾಡ್ಕೋಬೇಕು, ಮಾರ್ಕ್ ಟೆಸ್ಟ್ನ ಬಿಡಿಸ್ಬೇಕು. ಓಕೆ, ಸಿಟಿಜನ್ಶಿಪ್ ನಾಗರಿಕತ್ವದ ಬಗ್ಗೆ ಈಗ ಒಂದು 4-5 ವರ್ಷದಿಂದಂತೂ ತುಂಬ ಚರ್ಚೆಯಲ್ಲಿದೆ, ಹೌದಾ? ಅದರೊಳಗಡೆ ಯಾವ ಥರ ಕ್ವಶನ್ ಕೇಳ್ತಾನೆ.
ಇಲ್ಲಿ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿನೇ, ಇದು ವೆರಿ ಇಂಪಾರ್ಟೆಂಟು. ಇಂಗ್ಲೀಷಲ್ಲಾದರೆ ಹೈಲೈಟ್ ಮಾಡಿರ್ತಾರೆ, ಒಂದು ಸ್ವಲ್ಪ ನೋಡ್ಕೋಬೇಕು. ಇನ್ಕರೆಕ್ಟು. ಅನಿವಾಸಿ ಭಾರತೀಯ ಅಂದರೆ ಅನಿವಾಸಿ ಭಾರತೀಯರು ಅಂತಂತಂದ್ರೆ ಏನು? ಪರ್ಸನ್ಸ್ ಆಫ್ ಇಂಡಿಯನ್ ಒರಿಜಿನ್ ಅಂತಂತಂದರೆ ಯಾರು? ನಾನ್ ರೆಸಿಡೆಂಟ್ ಇಂಡಿಯನ್ ಅಂತಂದರೆ ಯಾರು? ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತಂದರೆ ಯಾರು? ಇವ್ರ ಬಗ್ಗೆ ಅವರಿಗೂ ವ್ಯತ್ಯಾಸಗಳು ನಮಗೆ ಗೊತ್ತಿತ್ತಂದರೆ ನಾವು ಇದನ್ನು ಪ್ರತಿಯೊಂದು ಪುಸ್ತಕದಲ್ಲೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾನೆ. ಅದನ್ನು ನೀಟಾಗಿ ನೋಡ್ಕೋಬೇಕು. ಓಕೆನಾ? ಅದಾದಮೇಲೆ 2024 ಈ ಎಕ್ಸಾಮಲ್ಲೂ ಕೇಳಿದ್ದಾನೆ. ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯ 1955 ನಾಗರಿಕತ್ವ ಕಾಯ್ದೆಯ ನಿಯಮಗಳನ್ನು ಸಮರ್ಥಿಸಿದೆ. ಅಂದರೆ ರೀಸೆಂಟ್ಲಿ ದ ಸುಪ್ರೀಂ ಕೋರ್ಟ್ ಅಪೇಲ್ಡ್ ದ 1955 ಸಿಟಿಸನ್ಶಿಪ್ ಆ್ಯಕ್ಟ್ ಪ್ರೊವಿಷನ್ಸ್. ಇಟ್ ಅಪೇಲ್ಡ್ ಸೆಕ್ಷನ್ 6A ಆಫ್ 1955 ಸಿಟಿಸನ್ ಆ್ಯಕ್ಟ್ ಅಂತ ಈ ಥರ ಕೇಳಿದ್ದಾನೆ. ಸೊ ಅದೇ ಹೇಳಿದ್ನಲ್ಲ, ಈಗ ಒಂದು 4-5 ವರ್ಷಗಳಿಂದ ಸುದ್ದಿಯಲ್ಲಿರೋ ಕಾರಣಕ್ಕೆ ಈ ಒಂದು ಸಿಟಿಸನ್ಶಿಪ್ ಚಾಪ್ಟರ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕರೆಂಟ್ ಅಫೇರ್ಸ್ ಅಲ್ಲಾದರೂ ಕವರ್ ಮಾಡ್ಕೋಬೋದು, ಮತ್ತು ಸ್ಟ್ಯಾಟಿಕ್ ಸಿಲೆಬಸಲ್ಲಿ ಇದಿರುತ್ತೆ. ತುಂಬ ಡೆಪ್ತಾಗಿ ಓದ್ಕೊಂಡ್ರೆ ಒಳ್ಳೆಯದು. ಅದೇ ಥರ ಸ್ನೇಹಿತರೆ, ಈ ಥರದ ಎಲ್ಲ ಪಿ ಪಿ ಟಿಗಳಾಗಿರ್ಬೋದು, ಉಚಿತ ಅಧ್ಯಯನ ಸಾಮಗ್ರಿಗಳಾಗಿರ್ಬೋದು, ಮಾರ್ಕ್ ಪರೀಕ್ಷೆ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು, ದೈನಂದಿನ ಪ್ರಚಲಿತ ಘಟನೆಗಳು ಮತ್ತು ಮಾರ್ಗದರ್ಶನ. ಏನು KS ಇಂಟರ್ವ್ಯೂ ಕೊಟ್ಟಿರುವಂಥ 4-5 ಕ್ಯಾಂಡಿಡೇಟ್ಗಳು ನಮ್ಮಲ್ಲಿದ್ದಾರೆ. ಆ ಎಲ್ಲ ಕ್ಯಾಂಡಿಡೇಟ್ಗಳಿಂದ ನಿಮಗೆ ಮಾರ್ಗದರ್ಶನ ಸಿಗಲಾಗುತ್ತೆ. ಈ ಒಂದು ಸರ್ವಮಯಸ್ನ ಪ್ಲೇಸ್ಟೋರ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತೇಳಿ ಈ ಮೂಲಕ ಹೇಳ್ತಾನೆ. ಇಲ್ಲಿವರೆಗೂ ನಾವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡಿಂದ ಸಿಟಿಜನ್ಶಿಪ್ವರೆಗೂ ಯಾವ್ಯಾವ ಥರ ಕ್ವಶನ್ ಕೇಳಿದ್ದಾರೆ ಅಂತೇಳಿ ನೋಡಿದ್ವಿ. ನೀವು ಗಮನಿಸ್ಬೋದು, ಈ ಒಂದು ಸೆಕ್ಷನಿಂದ ಕ್ವಶನ್ಸ್ ಪಾರ್ಟು ಕಮ್ಮಿ ಇದೆ. ಮೇಜರ್ ಪಾರ್ಟ್ ಎಲ್ಲಿದೆ? ಫಂಡಮೆಂಟಲ್ ರೈಟ್ಸ್ ಈ ಒಂದು ಪಾರ್ಟಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು. ಓಕೆನಾ? ಫಂಡಮೆಂಟಲ್ ರೈಟ್ಸು ಈ ಥರನೂ ಕೊಡ್ತಾನೆ ಕ್ವಶನ್ನು. DPSP ಕೆಲವೊಂದು DPSP ಅಂಶಗಳನ್ನು ಕೊಡ್ತಾನೆ ವರ್ಸಸ್ಸು ಫಂಡಮೆಂಟಲ್ ರೈಟ್ಸ್ ಅಂಶಗಳನ್ನು ಕೊಡ್ತಾನೆ. ಇದರೊಳಗಡೆ ಯಾವುದು ಜುಡಿಷಿಯಲ್ ರಿವ್ಯೂ ಬರುತ್ತೋ ಬರಲ್ಲ ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳಿದ್ದಾನೆ. ಸೊ ನಮಗೆ DPSP ಮತ್ತು ಫಂಡಮೆಂಟಲ್ ರೈಟ್ಸು ಇದರೊಳಗೆ ಬರುವಂಥ ಫಂಡಮೆಂಟಲ್ ರೈಟ್ಸ್ಗಳು ಯಾವ್ಯಾವು, DPSPಗಳು ಯಾವ್ಯಾವು, DPSPಯಲ್ಲಿ ಎಷ್ಟು ಸೆಗ್ರಿಗೇಷನ್ ಮಾಡಿದ್ದಾರೆ, ಫಂಡಮೆಂಟಲ್ ರೈಟ್ಸಲ್ಲಿ ಯಾವ್ಯಾವ ಅಂಶ ಯಾವ್ಯಾವ ಸೆಗ್ರಿಗೇಟಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಯಾಕಂದರೆ ವೇರಿಯಸ್ ಜಡ್ಜ್ಮೆಂಟ್ ಕೇಸುಗಳು ಬರುತ್ತೆ, ಅದ್ರ ಬಗ್ಗೆನೂ ಕ್ವಶನ್ ಕೇಳಿರೋದು ಉಂಟು. ಮೂಲಭೂತ ಹಕ್ಕುಗಳ ಸಿದ್ಧಾಂತವನ್ನು 368ನೇ ಕಲಮಿನಡಿ ತಿದ್ದುಪಡಿ ಮಾಡಲಾಗದು ಎಂದು ಸರ್ವೋಚ್ಚ ನ್ಯಾಯಾಲಯ ಪ್ರತಿಪಾದಿಸಿದ್ದು ಈ ಮೊಕದ್ದಮೆಯಲ್ಲಿ. ಓಕೆನಾ? ಇದು ವೆರಿ ಇಂಪಾರ್ಟೆಂಟು. 368ನೇ ವಿಧಿಯಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ನ ತಿದ್ದುಪಡಿ ಮಾಡ್ಬೋದು ಅಂತೇಳಿ ಪಾರ್ಲಿಮೆಂಟ್ ವಾದ ಮಾಡುತ್ತೆ. ಆದರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನಿಮಗೆ 368ನೇ ವಿಧಿ ಅಡಿಯಲ್ಲಿ ನೀವು ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೋದು, ಹಂಗಂತೇಳಿ ಇಡೀ ಫಂಡಮೆಂಟಲ್ ರೈಟ್ಸ್ನ ಎಲ್ಲ ತಿದ್ದುಪಡಿ ಮಾಡೋಕ್ಕೆ ಬರಲ್ಲ ಅಂಥೇಳಿ ಯಾವೊಂದು ಕೇಸಲ್ಲಿ ಹೇಳಿದೆ ಅಂಥೇಳಿ ಈ ಒಂದು ಪ್ರಶ್ನೆ ಆಗಿದೆ. ಸೊ ಇದೇ ಥರ ಫಂಡಮೆಂಟಲ್ ರೈಟ್ಸು ಮತ್ತು DPSP ಇದ್ರ ಮೇಲ್ಗಡೆ ತುಂಬ ಕೇಸಸ್ ಬರುತ್ತೆ. ಆ ಒಂದು ಕೇಸಸ್ಗಳನ್ನ ನಾವು ನೀಟಾಗಿ ನೋಡ್ಕೋಬೇಕು. ಓಕೆನಾ? ಓಕೆ, 2024ರಲ್ಲಿ ಕ್ವಶನ್ ಕೇಳಿದಾನೆ. ಭಾರತದ ಸಂವಿಧಾನದ ಅನುಚ್ಛೇದ 12ರ ಪ್ರಕಾರ ರಾಜ್ಯ ಎಂಬ ಪದವು ಕೆಳಗಿನವುಗಳನ್ನು ಒಳಗೊಂಡಿರುತ್ತದೆ. ನಾವೇನು ಮಾಡ್ತೀವಿ? ಫಂಡಮೆಂಟಲ್ ರೈಟ್ಸ್ ಅಂದ್ಬಿಟ್ಲೆ ಯಾವ್ಯಾವ ವಿಧಿ ಯಾವ್ಯಾವ ಫಂಡಮೆಂಟಲ್ ರೈಟ್ಸು ಯಾವ್ಯಾವ ವಿಧಿ ಅಡಿ ಬರುತ್ತೆ ಅಂತ ಗಟ್ಟಿ ಹಾಕ್ಬಿಡ್ತೀವಿ. ಆದರೆ ಅವ್ನು ಕ್ವಶನ್ ಏನು ಕೇಳ್ಬಿಟ್ಟ ನೋಡಿ, 12ನೇ ವಿಧಿ ಬಗ್ಗೆ ಕೇಳ್ಬಿಟ್ಟ. 12ನೇ ವಿಧಿ ನಾವು ಓದೋದೇ ಇಲ್ಲ. UPSC ಸ್ಟೂಡೆಂಟ್ಸ್ ಗ್ಯಾರಂಟಿ ಓದ್ಕೊಂಡಿರ್ತಾರೆ, ಅವ್ರು ಪಾಸ್ ಮಾಡ್ತಾರೆ. ಎಲಿಮಿನೇಷನ್ ಇಲ್ಲಿ ಆಪ್ಷನ್ಸ್ಗಳು ಈಸಿಯಾಗಿದೆ. 4 ಆಪ್ಷನಲ್ಲಿ ನಮಗೆ 2 ಆಪ್ಷನ್ ಗೊತ್ತಿದ್ರು ಇದನ್ನ ಮಾಡ್ಬೋದು. ಓಕೆನಾ? 2014ರಲ್ಲಿ ಕ್ವಶನ್ ಕೇಳಿದ್ದಾನೆ. ಓಕೆ, 5 ರಿಟ್ಗಳು ಬರ್ತವೆ. 5 ರಿಟ್ಗಳನ್ನು ನಾವು ನೀಟಾಗಿ ನೋಡ್ಕೋಬೇಕು. 5 ರಿಟ್ಸ್ ಬರ್ತವೆ. ಯಾವ್ಯಾವ ಏನೇನೋ ಹೇಳುತ್ತೆ, ಯಾವ್ಯಾವ ರಿಟ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನೀಟಾಗಿ ನೋಡ್ಕೊಂಬಿಟ್ರೆ 2014ರಲ್ಲಿ ಇದು ಕೇಳಿರುವಂಥ ಕ್ವಶನು. ಓಕೆ, 2015ರಲ್ಲೂ ಕೂಡ ಕೇಳಿದ್ದಾನೆ ರಿಟ್ಗಳ ಬಗ್ಗೆ. ಉಚ್ಚ ನ್ಯಾಯಾಲಯವು ಕೆಳಗಿನ ಯಾವ ರಿಟ್ಟನ್ನು ಜಾರಿ ಮಾಡಿ ಕೆಳಗಿನ ನ್ಯಾಯಾಲಯಕ್ಕೆ ಅಥವಾ ಅರೆ ನ್ಯಾಯಾಂಗ ಕಾಯಕ್ಕೆ ತನ್ನ ವ್ಯಾಪ್ತಿಗೊಳಗಿರದಿದ್ದರೂ ಯಾವುದೇ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ನಡಾವಳಿಗಳನ್ನು ತಡೆ ಹಿಡಿಯಬಹುದೆಂಬ ಆದೇಶವನ್ನು ನೀಡಬಹುದಾಗಿದೆ. ಸೊ ನೋಡಿ, ರಿಟ್ಗಳು ಏನೇನು ಹೇಳ್ತವೆ ಅನ್ನೋದ್ರ ಬಗ್ಗೆನೂ ವೆರಿ ಇಂಪಾರ್ಟೆಂಟು. ಅದನ್ನು 2015ರಲ್ಲೂ ಕೇಳಿದ್ದಾನೆ, 2014ರಲ್ಲೂ ಕೇಳಿದ್ದಾನೆ. ಇದನ್ನೊಂದ್ಸರಿ ನೋಡ್ಕೊಳ್ಳಿ. ಓಕೆ, ಇವಾಗ ನಿಮಗೆ ಅರ್ಥ ಆಯ್ತಲ್ಲ, ಬೇಸಿಕ್ ಫಂಡ ಅರ್ಥ ಆಯ್ತಾ? ಯಾವ್ಯಾವ ಇಯರಲ್ಲಿ ಯಾವ ಥರ ಕ್ವಶನ್ ಕೇಳಿದ್ದಾನೆ, ಯಾವ ಟಾಪಿಕಿಗೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು ಅಂತೇಳಿ ಅರ್ಥ ಆಗ್ತಿದೆಯಾ? ಓಕೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಭಾರತದ ನಾಗರಿಕರ ಸಾಮೂಹಿಕ ಸಮಾಜವಾದಿ ಆರ್ಥಿಕ ಧ್ಯೇಯೋದ್ದೇಶಗಳನ್ನು ಇದರೊಳಗೆ ಸೇರಿಸಲಾಗಿದೆ. ಕಲೆಕ್ಟಿವ್ ಸೋಷಿಯೋ ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಆಫ್ ಸಿಟಿಜನ್ಸ್ ಆಫ್ ಇಂಡಿಯಾ ಆರ್ ಎನ್ಸ್ರೈನ್ಡ್ ಇನ್ ಫಂಡಮೆಂಟಲ್ ರೈಟ್ಸ್, DPSP, ಫಂಡಮೆಂಟಲ್ ಡ್ಯೂಟೀಸ್, ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ನಮಗೆ DPSP ಏನು ಹೇಳುತ್ತೆ? DPSP
DPSP ಸೋಷಿಯೋ ಎಕನಾಮಿಕ್ ರೈಟ್ಸ್ ಆಫ್ ದಿ ಸಿಟಿಜನ್ಸ್ ಬಗ್ಗೆ ಹೇಳುತ್ತೆ. ಫಂಡಮೆಂಟಲ್ ರೈಟ್ಸ್ ಏನು ಹೇಳುತ್ತೆ, ಪೊಲಿಟಿಕಲ್ ರೈಟ್ಸ್ ಬಗ್ಗೆ ಹೇಳುತ್ತೆ. ಓಕೆನಾ, ಈ ಬೇಸಿಕ್ ಡಿಫ್ರೆನ್ಸು ನಮಗೆ ಗೊತ್ತಿರಬೇಕು. ನಾವು GK ಬುಕ್ ಓದಿದರೆ ಈ ಒಂದು ಅಂಶಗಳು ನಮಗೆ ಗೊತ್ತಾಗಲ್ಲ. ನಮಗೆ ಮೇನ್ ಸೋರ್ಸ್ಗಳು ಯಾವ್ದಿದ್ದಾವೆ, ಆ ಮೇನ್ ಸೋರ್ಸ್ಗಳು ಯಾವ ಅನ್ನೋದ್ರ ಬಗ್ಗೆನೂ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಲಿಸ್ಟ್ ಹಾಕಿದ್ದೀನಿ, ಒಂದು PDF, ಅದನ್ನ ನೀವು ನೋಡ್ಕೋಬೋದು. ಸರ್ವಮ್ IAS ಈ ಯೂಟ್ಯೂಬ್ ಚಾನಲ್ ಲಿಂಕ್ ಕೆಳಗಡೆನೂ ನಾನು ಅದು ಒಂದು ಲಿಂಕ್ ಹಾಕಿರ್ತೀನಿ ಟೆಲಿಗ್ರಾಮಿಂದು ಮತ್ತು ಆ್ಯಪಿಂದು. ನೀವು ಆ ಆ್ಯಪ್ ಥ್ರೂ ಅಥವಾ ಟೆಲಿಗ್ರಾಮ್ ಥ್ರೂ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ 2014ರಲ್ಲಿ ಕೇಳಿರೋಂಥ ಪ್ರಶ್ನೆ ಇದು. 2024 ಎಕ್ಸಾಮಲ್ಲಿ ಕೇಳಿದಾನೆ, ಕೆಳಗಿನ ಸಂವಿಧಾನದ ಯಾವ ವಿಧಿಯು ರಾಜ್ಯಗಳಿಗೆ ವ್ಯಕ್ತಿ ಮತ್ತು ವ್ಯಕ್ತಿಗಳ ಗುಂಪುಗಳಲ್ಲಿ ಮಾತ್ರವಲ್ಲದೆ ಆದಾಯ, ಸ್ಥಾನಮಾನದಲ್ಲಿನ ಮತ್ತು ಅವಕಾಶಗಳಲ್ಲಿನ ಅಸಮಾನತೆಯನ್ನು ಕಡಿಮೆ ಮಾಡಲು ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಲು ನಿರ್ದೇಶನ ನೀಡುತ್ತೆ ಅಂತ ಕೇಳಿದ್ದಾನೆ. ಇದು ಸ್ವಲ್ಪ ಡೆಪ್ತ್ ಕ್ವಶನ್ನು. ಈ ಥರ ಡೆಪ್ತ್ ಕ್ವಶನ್ಸು ನೆಕ್ಸ್ಟ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ನಮ್ಮ ಸರ್ವಮಯಸ್ ನಡೆಸುವಂಥ ಮಾರ್ಕ್ ಟೆಸ್ಟ್ಗಳನ್ನ ನೀವು ಬಿಡಿಸ್ಬೇಕು. ಮಾರ್ಕ್ ಟೆಸ್ಟ್ಗಳನ್ನ ಬಿಡಿಸೋದ್ರಿಂದ ಜಸ್ಟ್ ಬಿಡಿಸೋದಷ್ಟೇ ಅಲ್ಲ, ಅದನ್ನು ಅನಾಲಿಸಿಸ್ ಮಾಡಬೇಕು. ಅನಾಲಿಸಿಸ್ ಮಾಡ್ಕೊಂಡ್ರೆ ಈ ಥರದ ಕ್ವಶನ್ಗಳನ್ನ ಟ್ಯಾಕಲ್ ಮಾಡ್ಬೋದು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ August 9, 2026 ನಮ್ಮ KS ಮಿತ್ರ ಒಂದು ಟೆಸ್ಟ್ ಸೀರೀಸ್ ನಡೆಯುತ್ತೆ. ಈ ಒಂದು ಟೆಸ್ಟ್ ಸೀರೀಸಲ್ಲಿ ಒಟ್ಟು 27 ಪರೀಕ್ಷೆಗಳಿರ್ತವೆ. ಈ 30 ಸದಸ್ಯರಿಗೆ ಮಾತ್ರ ಈ ಒಂದು ಟೆಸ್ಟ್ ಸೀರೀಸು ಪೇಡ್ ಟೆಸ್ಟ್ ಸೀರೀಸ್. ಇದು ಪೇಡ್ ಟೆಸ್ಟ್ ಸೀರೀಸಲ್ಲಿ 30 ಜನರನ್ನ ಒಂದು ಟೀಮ್ ಮಾಡ್ತೀವಿ. ಈ 30 ಜನರಿಗೆ ನಮ್ಮ ಏನು 4-5 ಜನ ನಾವು KS ಇಂಟರ್ವ್ಯೂ ಅಪಿಯರ್ಡ್ ಆಗಿರೋ ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವರಿಂದ ಇವರಿಗೆ ಗೈಡೆನ್ಸು ಸಿಗುತ್ತೆ. ನಿಮಗೂ ಇಂಟ್ರೆಸ್ಟ್ ಇತ್ತಂತಂದರೆ KS ಇಂಟರ್ವ್ಯೂ ಅಪಿಯರ್ಡ್ ಕ್ಯಾಂಡಿಡೇಟ್ ಈಗ ರೀಸೆಂಟಾಗಿ ನಡೆದಿರೋ KS ಎಕ್ಸಾಮಲ್ಲಿ ಇಂಟರ್ವ್ಯೂ ಕೊಟ್ಟಿರೋಂಥ ಒಂದು 4-5 ಜನ ನಮ್ಮಲ್ಲಿದ್ದಾರೆ. ಆ 4-5 ಜನರಿಂದ ನಿಮಗೆ ವೈಯಕ್ತಿಕ ಮಾರ್ಗದರ್ಶನ ಸಿಗುತ್ತೆ. ಪ್ರಿಲಿಮ್ಸಿಗೆ ಯಾವ ಥರ ಓದಬೇಕು, ಮೇನ್ಸಿಗೆ ಯಾವ ಥರ ಓದಬೇಕು, ಮೇನ್ಸಿಗೆ ಯಾವ ಥರ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು, ಈ ಒಂದು ಮಾರ್ಗದರ್ಶನ ಇರುತ್ತೆ. ನೀವು ಈ ಒಂದು ಟೆಸ್ಟ್ ಸೀರೀಸ್ ಜಾಯ್ನ್ ಆದರೆ ನೀವು ಡೈರೆಕ್ಟ್ ನಮಗೆ ಈ ನಂಬರ್ಗಳಿಗೆ ಕಾಲ್ ಮಾಡ್ಬೋದು. ನಂಬರ್ಗಳಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಓಕೆನಾ. ಫೆಡ್ರಲ್ ಡೈನಾಮಿಕ್ಸ್ ಇನ್ ಇಂಡಿಯಾ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧ ಏನಿದೆಯಲ್ಲ ಅದ್ರ ರಿಲೇಟೆಡ್ ಕ್ವಶನ್ ಕೇಳ್ತಾನೆ. ಈಗ ನಮಗೆ ಗೊತ್ತಿರ್ಬೋದು, ನಾಗರಿಕ ಸೇವಾ ಸುಧಾರಣಾ ಸಮಿತಿ ಬಗ್ಗೆ ಆಗಿರ್ಬೋದು, ಪೊಲೀಸ್ ಸುಧಾರಣಾ ಸಮಿತಿ ಬಗ್ಗೆ ಆಗಿರ್ಬೋದು, ಎಷ್ಟೋ ಕಮಿಟಿಗಳನ್ನ ರಚನೆ ಮಾಡಿದ್ದಾರೆ. ಆ ಕಾರ್ಪೊರೇಟ್ ಆಳ್ವಿಕೆ ಸಮಿತಿ ಆಗಿರ್ಬೋದು, ಇದು ಕರೆಂಟ್ ಅಫೇರ್ಸಲ್ಲೂ ಕೆಲವೊಮ್ಮೆ ಇರುತ್ತದೆ. ಇದನ್ನು ನಾವು ನೋಡ್ಕೋಬೇಕು. 2024 ಎಕ್ಸಾಮಲ್ಲಿ ಕೇಳಿದ್ದಾನೆ ಏನು, ಭಾರತ ಸಂವಿಧಾನದ ಅಡಿಯಲ್ಲಿ ಬರುವ 3 ಪಟ್ಟಿಗಳು ಮತ್ತು ಸಂಬಂಧಿತ ವಿಷಯಗಳನ್ನು ಕ್ರಮವಾಗಿ ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ನೀಡಲಾಗಿದೆ. ಮೇಲೆ ಕೊಟ್ಟಿರುವ ಜೋಡಿಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಿಸಲ್ಪಟ್ಟಿವೆ ಅಂತ ಕೇಳಿ ಏನು ಮಾಡಿದ್ದಾನೆ. ಯೂನಿಯನ್ ಲಿಸ್ಟು ಕೇಂದ್ರ ಪಟ್ಟಿ ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆ, ರಾಜ್ಯ ಪಟ್ಟಿ ಅಂತಾರಾಜ್ಯ ವ್ಯಾಪಾರ ಮತ್ತು ವಾಣಿಜ್ಯ, ಸಮವರ್ತಿ ಪಟ್ಟಿ ಒಕ್ಕೂಟ ಮತ್ತು ರಾಜ್ಯ ಖಾತೆಗಳ ಲೆಕ್ಕ ಪರಿಶೋಧನೆ ಅಂತ ಕೇಳಿದ್ದಾನೆ. ಇದನ್ನು ನಾವು ನೀಟಾಗಿ ನೋಡ್ಕೋಬೇಕು. ಪಟ್ಟಿಗಳ ಬಗ್ಗೆ ಕೇಳ್ತಾನೆ. ಓಕೆನಾ. 2024 ಒಂದು ಎಕ್ಸಾಮಲ್ಲೂ ಕೇಳಿದ ಏನು, ಸರ್ಕಾರಿ ಆಯೋಗ ಕೇಂದ್ರ ರಾಜ್ಯಗಳ ಸಂಬಂಧಗಳ ಬಗ್ಗೆ ಬದಲಾವಣೆಗಳನ್ನು ಪರಿಶೀಲಿಸಲು ಮತ್ತು ಅವುಗಳ ಬಗ್ಗೆ ಶಿಫಾರಸು ಮಾಡಲು ನೇಮಕ ಮಾಡಲಾಯಿತು ಅಂತ. ಹೌದಾ, ಕರೆಕ್ಟ್ ಇದೆ ಅಲ್ವಾ. ಭಾರತ ಸಂವಿಧಾನದ ಅನುಚ್ಛೇದ 122 ರಾಷ್ಟ್ರಪತಿಯ ಮಹಾಭಿಯೋಗವನ್ನು ಕುರಿತದ್ದಾಗಿದೆ. ತಪ್ಪು. ತಪ್ಪು. ವಿವಾಹ ವಿಚ್ಛೇದನ ಮತ್ತು ವಿವಾಹ ವಿಷಯಗಳಿಗೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಮಾಡುವ ಅಧಿಕಾರವು ಪ್ರತ್ಯೇಕವಾಗಿ ಭಾರತದ ಸಂಸತ್ತಿಗೆ ಇರುತ್ತದೆ. ಹೌದಲ್ವಾ. ಇದು ಸಮರ್ಥಿಗೆ ಪಟ್ಟಿಗೆ ಬರುವಂಥದ್ದು. ಸೊ A ಮತ್ತು C ಕರೆಕ್ಟ್ ಆನ್ಸರ್ ಆಗುತ್ತೆ. ಅದೇ ಥರ ಈ ಥರ ಒಂದು ಸಬ್ಜೆಕ್ಟ್ಗಳು ಏನಿದೆಯಲ್ಲ, ಫೆಡ್ರಲ್ ಡೈನಾಮಿಕ್ಸ್ ಇನ್ ಇಂಡಿಯಾ, ಇದನ್ನ ನಾವು ನೀಟಾಗಿ ನೋಡ್ಕೋಬೇಕು. ಕ್ವಶನ್ ಕೇಳ್ತಾರೆ. ಎಕ್ಸಾಮಲ್ಲೂ ಮತ್ತೆ ವಾಪಸ್ಸು ಕ್ವಶನ್ ಕೇಳಿದರೆ, ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೆಸ್ ಮತ್ತು ಹೆಚ್ಚುವರಿ ಶುಲ್ಕಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಲ್ಪಡುವುದಿಲ್ಲ. ನಿರ್ದಿಷ್ಟ ಉದ್ದೇಶಗಳಿಗಾಗಿ ವಿಧಿಸಲ್ಪಡುವ ಸೆಸ್ ಮತ್ತು ಹೆಚ್ಚುವರಿ ತೆರಿಗೆಗಳು ಭಾರತ ಸಂವಿಧಾನದ 270 ಮತ್ತು 271 ವಿಧಿಗಳ ಅನ್ವಯ ವಿಭಜನೀಯ ತೆರಿಗೆಗಳ ಸಂಚಿತ ನಿಧಿಯಿಂದ ಹೊರಗುಳಿಯಲ್ಪಡುತ್ತದೆ ಅಂತ ಕೇಳಿದ್ದಾನೆ. ಇದು ಫೈನಾನ್ಷಿಯಲ್ ರಿಲೇಷನ್ಸ್ ಅಂತ ಬರುತ್ತೆ. ಫೈನಾನ್ಷಿಯಲ್ ರಿಲೇಷನ್ಸ್ ಬಿಟ್ವೀನ್ ದಿ ಸೆಂಟರ್ ಆ್ಯಂಡ್ ಸ್ಟೇಟ್ಸ್ ಅದಲ್ಲ. ಫೈನಾನ್ಷಿಯಲ್ ರಿಲೇಷನ್ಸ್ ಬಿಟ್ವೀನ್ ದಿ ಸೆಂಟರ್ ಆ್ಯಂಡ್ ಸ್ಟೇಟ್ಸ್ ಬಗ್ಗೆ ಈ ಒಂದು ಕ್ವಶನ್ ಕೇಳಿದ್ದಾನೆ. ಇದನ್ನು ನಾವು ನೀಟಾಗಿ ನೋಡ್ಕೋಬೇಕು. ಅದಾದಮೇಲೆ ಎಮರ್ಜೆನ್ಸಿ ಪ್ರೊವಿಷನ್ಸು, ತುರ್ತು ಪರಿಸ್ಥಿತಿಗಳಂತ ನೋಡ್ತೀವಿ. ಹೌದಾ, ತುರ್ತು ಪರಿಸ್ಥಿತಿಗಳ ಮೇಲೇನು ಕ್ವಶನ್ ಕೇಳಿದ್ದಾನೆ. ಇಲ್ಲಿ ನೋಡ್ಕೋಬೋದು ನಾವು. ತುರ್ತು ಪರಿಸ್ಥಿತಿಗಳು
ಕೇಂದ್ರ ಸರ್ಕಾರದ ಕರ್ತವ್ಯವು ಯಾವುದೇ ರಾಜ್ಯದ ಮೇಲೆ ಬಾಹ್ಯ ದಾಳಿ ಆಗದಂತೆ ಮತ್ತು ಆಂತರಿಕ ಕ್ಷೋಭೆ ಇಲ್ಲದಂತೆ ಸಂವಿಧಾನಾತ್ಮಕವಾಗಿ ಆಳ್ವಿಕೆ ನಡೆಸಿ ಕೊಂಡು ಹೋಗುವುದು. ಈ ಹೇಳಿಕೆಗೆ ಸಂಬಂಧಿಸಿದಂತೆ ಭಾರತ ಸಂವಿಧಾನದ ಯಾವ ಕಲಮು ವಿವರಿಸುತ್ತದೆ? ಆಪ್ಷನ್ ಕೊಟ್ಟಿದ್ದಾರೆ ಕಲಮು ಆರ್ಟಿಕಲ್ 355, ಆರ್ಟಿಕಲ್ 356, ಆರ್ಟಿಕಲ್ 352, ಆರ್ಟಿಕಲ್ 358. ಸರಿಯಾದ ಉತ್ತರ ಕಮೆಂಟ್ ಮಾಡಿ ನೋಡೋಣ. ಎಮರ್ಜೆನ್ಸಿ ಮೇಲೆ ಕೂಡ ಕ್ವಶನ್ ಕೇಳ್ತಾರೆ. 2015ರಲ್ಲಿ ಕೇಳಿದ್ರು, ಅದು ಬಿಟ್ಟರೆ 2024ರಲ್ಲೂ ಕೇಳಿದ್ದಾರೆ. ನಾವು ಇದನ್ನು ನೀಟಾಗಿ ನೋಡ್ಕೋಬೇಕು. ಎರಡು 2024ರಲ್ಲಿ ಕ್ವಶನ್ ಕೇಳಿದರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಉದ್ಘೋಷಣೆಯನ್ನು ಅದನ್ನು ಪ್ರಕಟಿಸಿದ ದಿನಾಂಕದಿಂದ 2 ತಿಂಗಳೊಳಗೆ ಸಂಸತ್ತಿನ 2 ಸದನಗಳಿಂದ ಅನುಮೋದಿತವಾಗಬೇಕು. ನೋಡಿ, ತುರ್ತು ಪರಿಸ್ಥಿತಿಯ ಪ್ರಕಾರಗಳು ಬರ್ತವೆ. ತುರ್ತು ಪರಿಸ್ಥಿತಿಯ ಪ್ರಕಾರಗಳು, ಆ ತುರ್ತು ಪರಿಸ್ಥಿತಿಯ ಪ್ರಕಾರಗಳನ್ನು ವೆರಿ ಇಂಪಾರ್ಟೆಂಟು. ಟೈಪ್ಸು: ನ್ಯಾಷನಲ್ ಎಮರ್ಜೆನ್ಸಿ, ಪ್ರೆಸಿಡೆನ್ಷಿಯಲ್ ಎಮರ್ಜೆನ್ಸಿ ಮತ್ತು ಫೈನಾನ್ಷಿಯಲ್ ಎಮರ್ಜೆನ್ಸಿ. ಅದನ್ನು ಯಾರು ಇಂಪೋಸ್ ಮಾಡ್ಬೋದು, ಯಾವಾಗ ಇಂಪೋಸ್ ಮಾಡ್ತಾರೆ, ಅದನ್ನು ಯಾರು ರಿಮೂವ್ ಮಾಡ್ಬೋದು, ಇಂಪೋಸ್ ಮಾಡಲಿಕ್ಕೆ ಎಷ್ಟು ಸಪೋರ್ಟ್ ಬೇಕು, ಇದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ. ಇದನ್ನು ನೀಟಾಗಿ ನೋಡ್ಕೋಬೇಕು. ಓಕೆ. ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್ ವೆರಿ ಇಂಪಾರ್ಟೆಂಟ್ ಚಾಪ್ಟರು. ಇದನ್ನು ಮಿನಿಮಮ್ ಈ ಒಂದು ಟಾಪಿಕ್ ಮೇಲೆ ಮಿನಿಮಮ್ 1 ಕ್ವಶನ್ ಅಥವಾ 2 ಕ್ವಶನ್ ಇದ್ದೇ ಇರ್ತದೆ. ಈ ಕೆಳಗಿನ ಯಾವ ಹೇಳಿಕೆಗಳು ರಾಷ್ಟ್ರಪತಿಗಳ ಕ್ಷಮಾಪಣಾಧಿಕಾರಕ್ಕೆ ಸಂಬಂಧಿಸಿದಂತೆ ಸರಿಯಾಗಿವೆ? ನ್ಯಾಯಾಂಗದ ನಿರ್ಣಯದ ಗಲ್ಲು ಶಿಕ್ಷೆಗೆ ಸಂಬಂಧಿಸಿದಂತೆ ಇವರ ಕ್ಷಮಾಪಣಾಧಿಕಾರವು ಇರುತ್ತದೆ, ಹೌದಲ್ವಾ? ಹಿ ಹ್ಯಾಸ್ ದ ಪಾರ್ಡನಿಂಗ್ ಪವರ್ ಇನ್ ರೆಸ್ಪೆಕ್ಟ್ ಆಫ್ ಸೆಂಟೆನ್ಸ್ ಬೈ ಎ ಕೋರ್ಟ್ ಮಾರ್ಷಲ್. ಓಕೆ. ಅದಾದಮೇಲೆ ಹಿ ಕ್ಯಾನ್ ಗ್ರಾಂಟ್ ರಿಪ್ರೈವ್ ಆ್ಯಂಡ್ ರೆಸ್ಪೈಟ್ ಇನ್ ಕೇಸ್ ಆಫ್ ಪನಿಷ್ಮೆಂಟ್ ಫಾರ್ ಎನ್ ಅಫೆನ್ಸ್ ಅಗೇನೆಸ್ಟ್ ಎನಿ ಲಾ ಆಫ್ ದ ಲ್ಯಾಂಡ್ ಯೂನಿಯನ್ ಆರ್ ಸ್ಟೇಟ್. ಈ ಅಲೋನ್ ಕ್ಯಾನ್ ಪಾರ್ಡನ್ ಎ ಸೆಂಟೆನ್ಸ್ ಆಫ್ ಡೆತ್. ಇವರೊಬ್ಬರೇ ಮರಣದಂಡನೆಗೆ ಸಂಬಂಧಿಸಿದಂತೆ ಕ್ಷಮಾ ನಿರ್ಣಯವನ್ನು ಕೈಗೊಳ್ಳಬಹುದು, ಹೌದಾ? ಇದು ತಪ್ಪು. ಇದು ರೀಸೆಂಟಾಗಿ UPSC ಕ್ವಶನ್ ಕೂಡ ಇದೆ. ನಾವು ನೀಟಾಗಿ ನೋಡ್ಕೋಬೇಕು ಇದ್ರ ಬಗ್ಗೆ. ಕ್ಷಮಾಪಣಾ ಅಧಿಕಾರಿಗಳು ಯಾವ್ಯಾವು ಮತ್ತು ಯಾವ್ಯಾವ ಥರದ್ದು ಅವರು ಕ್ಷಮೆಯನ್ನು ನೀಡ್ಬೋದು ಅನ್ನೋದ್ರ ಬಗ್ಗೆ ನಾವು ನೀಟಾಗಿ ನೋಡ್ಕೋಬೇಕು. 2024ರ ಎಕ್ಸಾಮು ಭಾರತದ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ನೋಡಿ, ಇಂಪೀಚ್ಮೆಂಟ್ ಪ್ರೊಸೆಸ್ ಬಗ್ಗೆನೂ ಕೇಳ್ತಾರೆ, ಪ್ರೆಸಿಡೆಂಟ್ ಅವ್ರ ಬಗ್ಗೆ ಇಂಪೀಚ್ಮೆಂಟ್ ಬಗ್ಗೆ ಕೇಳ್ತಾರೆ, ಚುನಾವಣಾ ಪ್ರೊಸೆಸ್ ಬಗ್ಗೆ ಕೇಳ್ತಾರೆ, ಅವರಿಗಿರುವಂಥ ಪವರ್ಗಳ ಬಗ್ಗೆನೂ ಕೇಳ್ತಾರೆ, ಅವ್ರು ಯಾರ್ಯಾರನ್ನ ನೇಮಕ ಮಾಡ್ಬೋದು ಅಂತ ಕೇಳ್ತಾರೆ, ಫೈನಾನ್ಷಿಯಲ್ ಪವರ್ ಬಗ್ಗೆ ಕೇಳ್ತಾರೆ, ಅದಾದಮೇಲೆ ಪಾರ್ಡನಿಂಗ್ ಪವರ್ ಬಗ್ಗೆನೂ ಕೇಳ್ತಾರೆ. ಪ್ರೆಸಿಡೆಂಟಿಗೆ ಮತ್ತು ಗವರ್ನರ್ಗೆ ಇರುವಂಥ ಪಾರ್ಡನಿಂಗ್ ಪವರ್ ಏನು ಡಿಫ್ರೆನ್ಸಸ್ ಇದೆ ಅದ್ರ ಬಗ್ಗೆನೂ ಕೇಳ್ತಾರೆ. ಇದ್ರ ಬಗ್ಗೆ ನಾವು ನೀಟಾಗಿ ನೋಡ್ಕೋಬೇಕು. ಎಕ್ಸಾಮಲ್ಲಿ ಮತ್ತೆ ಕೇಳಿದರೆ ಅಮೇರಿಕದ ರಾಷ್ಟ್ರಪತಿಯವರಿಗೂ ಮತ್ತು ಭಾರತದ ರಾಷ್ಟ್ರಪತಿಯವರಿಗೂ ಇರುವಂಥ ವ್ಯತ್ಯಾಸದ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಇದನ್ನು ನಾವು ನೋಡ್ಕೋಬೇಕು. 2015ರಲ್ಲಿ ವಿಟೋ ಅಧಿಕಾರಕ್ಕೆ ಸಂಬಂಧ ಅಂದರೆ ಅವರಿಗೆ ಯಾವ್ಯಾವ ಥರದ್ದು ವಿಟೋಗಳಿದ್ದಾವೆ: ಅಬ್ಸಲ್ಯೂಟ್ ವಿಟೋ, ಕ್ವಾಲಿಫೈಡ್ ವಿಟೋ, ಸಸ್ಪೆನ್ಸ್ ವಿಟೋ, ಪಾಕೆಟ್ ವಿಟೋ. ಈ ವಿಟೋಗಳು ಅಂದ್ರೇನು ಅದನ್ನ ನಾವು ನೀಟಾಗಿ ಓದ್ಕೊಂಡು ರಿವಿಷನ್ ಮಾಡ್ಕೋಬೇಕು. ಮತ್ತು ಈ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೂ ಮತ್ತು ಗವರ್ನರ್ಗಳಿಗೂ ಇರುವಂಥ ವಿಟೋ ಪವರ್ಗಳಲ್ಲಿ ಡಿಫ್ರೆನ್ಸ್ ಏನು, ಅದ್ರ ಬಗ್ಗೆನೂ ಕ್ವಶನ್ ಕೇಳ್ತಾರೆ. 2015ರಲ್ಲಿ ಅವರು ಪವರ್ಸ್ ಏನೇನಿದೆಯಲ್ಲ ಆ ಪವರ್ಸ್ ಬಗ್ಗೆ ವಿತ್ ಆರ್ಟಿಕಲ್ ಬಗ್ಗೆ ಕೇಳಿದ್ರೆ, ಆರ್ಟಿಕಲ್ 155 ಆಲ್ ಇಂಡಿಯಾ ಸರ್ವೀಸಸ್ಸು, 201 ಪ್ರೆಸಿಡೆಂಟ್ಸ್ ಪವರ್ ಟು ಅಪಾಯಿಂಟ್ ದ ಗವರ್ನರು, 213 ಇನ್ಸ್ಟ್ರಕ್ಷನ್ಸ್ ಆಫ್ ದ ಪ್ರೆಸಿಡೆಂಟ್ ರಿಕ್ವೈರ್ಡ್ ಫಾರ್ ದ ಗವರ್ನರ್ ಟು ಮೇಕ್ ಆರ್ಡಿನನ್ಸ್ ರಿಲೇಟಿಂಗ್ ಟು ಸರ್ಟೆನ್ ಮ್ಯಾಟರ್ಸ್, ಆರ್ಟಿಕಲ್ 312 ಬಿಲ್ಸ್ ರಿಸರ್ವ್ಡ್ ಫಾರ್ ಕನ್ಸಿಡರೇಷನ್ ಆಫ್ ದಿ ಪ್ರೆಸಿಡೆಂಟ್ ಬೈ ದಿ ಗವರ್ನರ್ ಅಂತ ಕೇಳಿದ್ದಾನೆ. ನಾವಿಲ್ಲಿ ನೋಡ್ಬೋದು ಪ್ರೆಸಿಡೆಂಟ್ ಪವರ್ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಬೇಸಿಕಲಿ ಈ ಕ್ವಶನ್ ಯಾವುದ್ರ ಬಗ್ಗೆ ಇದೆ? ಪ್ರೆಸಿಡೆಂಟ್ ರಾಷ್ಟ್ರಪತಿಯವರ ಅಧಿಕಾರದ ಬಗ್ಗೆ ಇದೆ. ನಿಮಗೆ ಐಡಿಯಾ ಬಂತ ರಾಷ್ಟ್ರಪತಿಗಳನ್ನ ಯಾವ ಥರ ಓದಬೇಕು ಅಂತೇಳಿ? ಓಕೆ. ಭಾರತದ ರಾಷ್ಟ್ರಪತಿಗಳಿಂದ GST ಪರಿಷತ್ತು ರಚನೆಗಾಗಿ ಸಂವಿಧಾನಕ್ಕೆ ಅವಕಾಶವನ್ನು ಈ ಕೆಳಗಿನ ಯಾವ ಅನುಚ್ಛೇದವು ಒದಗಿಸುತ್ತೆ ಅಂತ ಕೇಳಿದ್ದಾರೆ. ಸೊ ನಮಗೆ GST ಬಗ್ಗೆ ಗೊತ್ತಿರಬೇಕು. GST ಕೌನ್ಸಿಲ್ ಅಂದರೆ ಅದು ಸಂವಿಧಾನಾತ್ಮಕವಾಗಿ ಯಾವ ಒಂದು ವಿಧಿಯಡಿಯಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ಪ್ರೆಸಿಡೆಂಟ್ ಬೇಸಿಕಲಿ ಪವರ್ಸ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಗ್ಗೆ ಈ ಒಂದು ಕ್ವಶನ್ ಇದೆ. ಅದೇ ಥರ ಪ್ರೋರಾಗೇಷನ್ ಅಂದ್ರೇನು, ಅಡ್ಜರ್ಮೆಂಟ್ ಅಂದ್ರೇನು, ರೀಸೆಸ್ ಅಂದ್ರೇನು, ಇದು ರಾಜ್ಯಪಾಲರದ್ದು ರಿಲೇಟೆಡ್ ಆಗಿ ಈ ಒಂದು ಕ್ವಶನ್ ಫೋಕಸ್ ಮಾಡಿದೆ. ಇದನ್ನು PDF ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ ಮತ್ತು ಆ್ಯಪಲ್ಲಿ ಸಿಗುತ್ತೆ. ನೋಡಿಕೊಂಡು ನೀಟಾಗಿ ಅನಾಲಿಸಿಸ್ ಮಾಡಿಕೊಂಡು ಓದ್ಕೊಳ್ಳಿ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರುವಂಗೆ KS ಮಿತ್ರ ಟೆಸ್ಟ್ ಸಿರೀಸ್ ಏನು ರಿಲೀಸ್ ಆಗುತ್ತೆ. 9ನೇ ತಾರೀಕು ಉಚಿತ ಮಾದರಿ ಪರೀಕ್ಷೆ ಇರುತ್ತೆ. ಉಳಿದಂತೆ ನಾವು ಸೆಕ್ಷನಲ್ ಟೆಕ್ಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಿದ್ದೀವಿ. ನೀವು ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವಂಥ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಇದರ ಉಪಯೋಗವನ್ನು ಸದುಪಯೋಗ ಪಡಿಸ್ಕೊಳ್ಳಿ.
ಪಾರ್ಲಿಮೆಂಟ್ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಇದರೊಳಗೆ ಯಾವುದು ಮೋಷನ್ಸ್ಗಳು ಬರ್ತವೆ, ಕಾಲಿಂಗ್ ಅಟೆನ್ಷನ್ ಮೋಷನ್ಸು, ಓಕೆನಾ, ಕಾಲಿಂಗ್ ಅಟೆನ್ಷನ್ ಮೋಷನ್ ಬಗ್ಗೆ ಈ ಒಂದು ಕ್ವಶನ್ ಕೇಳಿದ್ದಾನೆ. ವೆರಿ ಇಂಪಾರ್ಟೆಂಟು. ಇದ್ರ ಮೇಲೆ ಫಿಕ್ಸ್ ಕ್ವಶನ್ಸ್ ಇದ್ದೇ ಇರ್ತದೆ. ಮೋಷನ್ಸ್ಗಳಲ್ಲಿ ಯಾವ್ಯಾವ ಥರದ್ದು ಮೋಷನ್ಸ್ ಇದ್ದಾವೆ, ಸೂಚನೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ನಾವು ನೀಟಾಗಿ ಓದ್ಕೋಬೇಕು. 2020ರಲ್ಲಿ ಏನು ಕೇಳಿದಾನೆ, ಸಂಸತ್ತಿನ ಸದಸ್ಯರುಗಳ ಹಕ್ಕುಗಳನ್ನು ಮತ್ತು ವಿಶೇಷ ವಿನಾಯಿತಿಗಳನ್ನು ಉಲ್ಲಂಘಿಸುವುದು ಮತ್ತು ಅವರಿಗೆ ಅಗೌರವ ಸಲ್ಲಿಸುವುದು ಸಂಸತ್ತಿನ ಅಧಿನಿಯಮದ ಮೇರೆಗೆ ಶಿಕ್ಷಾರ್ಹವಾಗಿದೆ. ಈ ಪ್ರಕರಣದಲ್ಲಿ ಯಾವ ಪ್ರಸ್ತಾವವನ್ನು ಮಂಡಿಸಿದೆ ಹಾಗೂ ಯಾವ ನಿಯಮದ ಮೇರೆಗೆ ಮಂಡಿಸಿದೆ. ನಮಗೆ ರೂಲ್ಸ್ ಆಫ್ ಪ್ರೊಸೀಜರ್ಸ್ ಅಂತ ಬರುತ್ತೆ, ಹೌದಾ. ಮೆಂಬರ್ಸ್ ಆಫ್ ಪಾರ್ಲಿಮೆಂಟು ಮತ್ತು ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸು ಅವರಿಗೆಲ್ಲ ಸ್ಪೆಷಲ್ ಪವರ್ಸ್ ಇರ್ತದೆ. ಅದ್ರ ರಿಲೇಟೆಡು ಈ ಒಂದು ಕ್ವಶನ್ ಕೇಳಿದ್ದಾರೆ. ಇದು ಡೆಪ್ತ್ ಕ್ವಶನ್ ಅಂತ ಹೇಳ್ಬೋದು. ಯೂಶ್ವಲಿ ನಾರ್ಮಲಾಗಿ ಬೇರೆ ಎಕ್ಸಾಮ್ಗಳಲ್ಲಿ ಕೇಳಲ್ಲ. KS ಎಕ್ಸಾಮು ಮತ್ತು UPSC ಎಕ್ಸಾಮಲ್ಲಿ ಈ ಥರದ್ದು ಕ್ವಶನ್ ಕೇಳ್ತಾನೆ, ನಾವು ರೆಡಿ ಆಗಬೇಕು. ಎಕ್ಸಾಮಲ್ಲಿ ಏನು ಕೇಳಿದಾನೆ, ಇಟ್ ಈಸ್ ಬಿಲ್ ಲ್ಯಾಪ್ಸಸ್, ಬಿಲ್ಗಳ ಬಗ್ಗೆ ಕೇಳ್ತಾನೆ ಅಂತ ಹೇಳಿದ್ನಲ್ವಾ. ಬಿಲ್ಗಳ ಬಗ್ಗೆ ಕೇಳ್ತಾನೆ. ಅದು ಲೋಕಸಭೆಯಲ್ಲಿ ವಿಸರ್ಜನೆ ಆದಾಗ ಬಿಲ್ ಯಾವ ಥರ ಇರುತ್ತೆ, ರಾಜ್ಯಸಭೆಗೆ ಹೋದ್ಮೇಲೆ ಯಾವ ಥರ ಪ್ರೊಸೀಜರ್ ಇರುತ್ತೆ, ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ. ನಾವು ಬಿಲ್ಗಳ ಬಗ್ಗೆ ಕಂಪ್ಲೀಟಾಗಿ ನೀಟಾಗಿ ನೋಡ್ಕೋಬೇಕು. ಫೈನಾನ್ಷಿಯಲ್ ಬಿಲ್ಸ್ ಅಂದರೆ ಯಾವುವು, ಆರ್ಡಿನರಿ ಬಿಲ್ಸ್ ಅಂದರೆ ಯಾವುವು, ಮನಿ ಬಿಲ್ಸ್ ಅಂದರೆ ಯಾವುವು, ಇದ್ರ ಬಗ್ಗೆ ನಾವು ನೋಡಿಕೊಂಡಾಗ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂತಂದರೆ ಯಾವುದು, ಆವಾಗ ರಾಜ್ಯಸಭೆಗೆ ಇರುವಂಥ ಪವರ್ ಏನು, ಲೋಕಸಭೆಗೆ ಇರುವಂಥ ಪವರ್ ಏನು, ಅದ್ರ ಬಗ್ಗೆ ಕೇಳ್ತಾನೆ. ನೀಟಾಗಿ ಓದ್ಕೋಬೇಕು. 2015ರಲ್ಲಿ ಕಮಿಟೀಸ್ ಬಗ್ಗೆ ಕೇಳಿದ್ದಾನೆ. ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಬರುತ್ತೆ, ಹೆಡ್ವರ್ಕ್ ಕಮಿಟೀಸ್ ಅಂತ ಬರುತ್ತೆ. ಇದರೊಳಗಡೆ ರಾಜ್ಯಸಭೆಯಿಂದ ಎಷ್ಟು ಜನ ಇರ್ತಾರೆ, ಲೋಕಸಭೆಯಿಂದ ಎಷ್ಟು ಜನ ಇರ್ತಾರೆ, ಇದ್ರ ಬಗ್ಗೆ ಕೇಳ್ತಾರೆ ಕ್ವಶನ್ನು. ವೆರಿ ಇಂಪಾರ್ಟೆಂಟು. ಇಲ್ಲಿ ಯಾವುದ್ರ ಬಗ್ಗೆ ಕೇಳಿದೆ, ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸು, ಇದು ವೆರಿ ಇಂಪಾರ್ಟೆಂಟು. ಈ ಕಮಿಟಿ ಬಗ್ಗೆ ಕೇಳಿದ್ದಾನೆ. 2024 ಎಕ್ಸಾಮಲ್ಲಿ ಮತ್ತೆ ಅದೇ ಕೇಳಿದ್ದಾನೆ. ಏನು ಬಿಲ್ ಬಗ್ಗೆ ಕೇಳಿದ್ದಾನೆ. ದ ಲೋಕಸಭಾ ಕ್ಯಾನಾಟ್ ಓವರ್ ರೈಡ್ ದ ರಾಜ್ಯಸಭಾ ಬೈ ಪಾಸಿಂಗ್ ದ ಬಿಲ್ ಫಾರ್ ದ ಸೆಕೆಂಡ್ ಟೈಮ್ ಆ್ಯಂಡ್ ವೈಸ್ ಅವರ್ಸ್ ಅಂತ ಕೇಳಿದ್ದಾನೆ. ಮತ್ತು ಬಿಲ್ಗಳ ಬಗ್ಗೆ ವೆರಿ ಇಂಪಾರ್ಟೆಂಟ್. ನೋಡಿ, ಒಂದೇ ಕ್ವಶನ್ನಲ್ಲಿ, ಒಂದೇ ಒಂದು ಎಕ್ಸಾಮಲ್ಲಿ ಒಂದೇ ಸಬ್ ಟಾಪಿಕ್ ಮೇಲೆ 2 ಕ್ವಶನ್ ಕೇಳಿದ್ದಾನೆ. ಬಿಲ್ಗಳ ಬಗ್ಗೆ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಕೂಡ ಕೇಳ್ತಾನೆ. 2014ರಲ್ಲೂ ಅದ್ರ ಬಗ್ಗೆ ಕೇಳಿದ್ದಾನೆ. ಬಡ್ಜೆಟ್ ಬಿಲ್ ಅಂದರೆ ಯಾವುದು, ಮನಿ ಬಿಲ್ ಯಾವುದು, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಯಾವುದು, ಆರ್ಡಿನರಿ ಬಿಲ್ ಯಾವುದು, ಇದ್ರ ಬಗ್ಗೆ ನೀಟಾಗಿ ಓದ್ಕೋಬೇಕು ನಾವು. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ರಿಲೇಟೆಡ್ ಟು ಆರ್ಟಿಕಲ್ 164(1)A ಅಂತ ಕೇಳಿದ್ದಾನೆ. ಯೂಶ್ವಲಿ ನಾವು 91ನೇ ಸಂವಿಧಾನಾತ್ಮಕ ತಿದ್ದುಪಡಿ ಬಗ್ಗೆ ಓದ್ಕೊಂಡ್ಬಿಡ್ತೀವಿ, ಮತ್ತು 15% ಮೀರಬಾರ್ದು ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಂಬಿಡ್ತೀವಿ. ಅದನ್ನ ಈ ಆರ್ಟಿಕಲಿಗೆ ಸಂಬಂಧಪಟ್ಟೈತೋ ಇಲ್ಲ ಅಂತ ತಿಳ್ಕೊಳ್ಳೋದಿಲ್ಲ. ನಾವು ಸ್ವಲ್ಪ ಡೆಪ್ತಾಗಿ ಓದ್ಕೊಂಡ್ರೆ ಇದಕ್ಕೆ ಕ್ವಶನಿಗೂ ಆನ್ಸರ್ ಮಾಡ್ಬೋದು ಈಸಿಯಾಗಿ. ಮಂತ್ರಿಮಂಡಲಕ್ಕೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿಗಳಿಗೆ ಇರುವ ಈ ಕೆಳಕಂಡ ಅಧಿಕಾರಗಳ ಪೈಕಿ ಒಂದನ್ನು ತಪ್ಪಾಗಿ ಪಟ್ಟಿ ಮಾಡಲಾಗಿದೆ. ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸಲ್ಲಿ ಪ್ರಧಾನಮಂತ್ರಿಗೆ ಕೆಲವೊಂದಿಷ್ಟು ಪವರ್ಸ್ ಇರುತ್ತೆ. ಆ ಒಂದು ಪವರ್ಸ್ ಮೇಲೆ ಈ ಒಂದು ಕ್ವಶನ್ ಕೇಳಿದ್ದಾನೆ. ಬೇಸಿಕಲಿ ಇವೆರಡು ಕ್ವಶನ್ಸು ಕೌನ್ಸಿಲ್ ಆಫ್ ಮಿನಿಸ್ಟರ್ ಬಗ್ಗೆ ಕೇಳಿರುವಂಥದ್ದು. ಓಕೆ, ಇನ್ನು ಸ್ಟೇಟ್ ಲೆಜಿಸ್ಲೇಚರ್ಸ್ ಬಗ್ಗೆ ಕೇಳಿದ್ದಾನೆ. 2015ರಲ್ಲಿ ನಾನು ಆಗಲೇ ಹೇಳ್ದಂಗೆ 2 ಕ್ವಶನ್ನು ಕರ್ನಾಟಕದ ಮೇಲೇನು ಬಂದಿದೆ. ಇದು ಕರ್ನಾಟಕದ ಕ್ವಶನ್ನು, GK ಕ್ವಶನ್ ಅಂತ ಹೇಳ್ಬೋದು ಇದನ್ನ. 2024 ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ವಿಧಾನ ಪರಿಷತ್ತು ಕಾಯಂ ಸದನವಾಗಿದೆ. ವಿಧಾನಸಭೆಯು ತನ್ನ ಮೊದಲ ಸಭೆ ನಿಯುಕ್ತವಾದ ದಿನಾಂಕದಿಂದ 5 ವರ್ಷಗಳ ಅವಧಿಯ ತರುವಾಯ ಅದು ವಿಸರ್ಜನೆಯಾಗುತ್ತದೆ. ಓಕೆ, ವಿಧಾನಸಭೆಯು ಆಡಳಿತ ಪಕ್ಷವು ತನ್ನ ಬಹುಮತವನ್ನು ಕಳೆದುಕೊಂಡಾಗ ವಿಸರ್ಜನೆ ಆಗುತ್ತದೆಯಾ? ವಿಧಾನಸಭೆ ವಿಸರ್ಜನೆ ಆಗೋದಿಲ್ಲ, ಬಟ್ ಸರ್ಕಾರ ಬಿಟ್ಕೊಡ್ಬೇಕಾಗ್ತದೆ. ಓಕೆನಾ? ಸೊ ಈ ಥರ ನಾವು ಸ್ಟೇಟ್ ಲೆಜಿಸ್ಲೇಚರ್ಸ್ ಬಗ್ಗೆನೂ ತಿಳ್ಕೊಬೇಕು, ಆಯಿತಾ. ಇನ್ನು ಜುಡಿಷಿಯರಿ ಬಗ್ಗೆ ಕೇಳಿದಾನೆ. 2024ರಲ್ಲಿ ಕಾಯಂ ಲೋಕ ಅದಾಲತ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದಾನೆ. ಲೋಕ ಅದಾಲತ್ ಬಗ್ಗೆ ತಿಳ್ಕೊಬೇಕು. ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅಂತ ಬರುತ್ತೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್, ಅದ್ರ ಬಗ್ಗೆನೂ ತಿಳ್ಕೊಬೇಕು. ಅದಾದಮೇಲೆ ವೇರಿಯಸ್ ಜುಡಿಷಿಯಲ್ ಮೆಕ್ಯಾನಿಸಮ್ಸ್ ಅಂತ ಬರುತ್ತೆ, ಅದ್ರ ಬಗ್ಗೆನೂ ನಾವು ತಿಳ್ಕೊಬೇಕು. 2024ರಲ್ಲಿ ಎಕ್ಸಾಮಲ್ಲಿ ಕೇಳಿದ್ದಾನೆ ಜುಡಿಷಿಯಲ್ ರಿವ್ಯೂ. ಅದು ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಟ್ರಾನ್ಸ್ಲೇಷನಲ್ಲಿ ಹೆವಿ ಮಿಸ್ಟೇಕ್ಸ್ ಮಾಡಿದರು, ಅದಕ್ಕೋಸ್ಕರನೇ ಈ ಎಕ್ಸಾಮ್ ಆಗಿರುವಂಥದ್ದು. ಇದನ್ನ ನೀಟಾಗಿ ನೋಡ್ಕೋಬೇಕು ನಾವು. ಓಕೆ, 2014ರಲ್ಲಿ ಎಮರ್ಜೆನ್ಸಿ ಟೈಪ್ ಕೇಳಿದ್ದಾನೆ. ಇದನ್ನು ನಾವು ನೋಡ್ಕೊಬೇಕು. ಇದು ಮಿಸ್ ಆಗಿ ಎಮರ್ಜೆನ್ಸಿಗೆ ಸ್ಲೈಡಲ್ಲಿ ಹೋಗೋ ಬದಲು ಇಲ್ಲಿ ಬಂದಿದೆ, ಸ್ವಲ್ಪ ಇದನ್ನ ಕರೆಕ್ಷನ್ ಮಾಡ್ಕೊಳ್ಳಿ. 2020ರಲ್ಲಿ ಜಿಲ್ಲಾ ನ್ಯಾಯಾಧೀಶರ ಎಂಬ ಪದಾವಳಿಯು ಒಳಗೊಂಡಿರುವುದು. ಅಂದರೆ ಈ ಜಿಲ್ಲಾ ನ್ಯಾಯಾಧೀಶ ಅನ್ನೋ ಒಂದು
ಡೆಫಿನೇಷನ್ನು ಅದು ಏನು ಒಳಗೊಂಡಿದೆ ಅಂಥೇಳಿ ಈ ಒಂದು ಪ್ರಶ್ನೆಗೆ ಅರ್ಥ. 2024ರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಒಂದರ ಬಗ್ಗೆ ಕೇಳಿದ್ದಾನೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತವೆ. ಅದರ ಲೀಸ್ಟ್ ನಾನು ಮುಂದಿನ ದಿನಗಳಲ್ಲಿ ಕೊಡ್ತೀನಿ, ಇದನ್ನು ಕೂಡ ನೀವು ನೋಡ್ಕೋಬೇಕು. 2024ರಲ್ಲಿ ಮತ್ತೆ ಅದೇ ಇದನ್ನು ರಿಪೀಟೆಡ್ ಆಗಿದೆ, ಇದು ಆಲ್ರೆಡಿ ಬಂದಿರುವಂಥದ್ದು. ಇದು ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಹೊಂದಿಸಿ ಅಂತ ಕೇಳಿದ್ದಾನೆ. ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಹೊಂದಿಸಿರಿ ಅಂತ ಕೇಳಿದ್ದೇನೆ. ಯೂಶಲಿ ಈ ಥರ ಕೇಳಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, 2024 ಪೇಪರ್ ಹಂಗಿತ್ತು, ಏನು ಮಾಡೋಕ್ಕಾಗಲ್ಲ. ಇಂಥ ಕ್ವಶನ್ಸ್ಗಳನ್ನ ಸ್ಕಿಪ್ ಮಾಡೋದು ಬೆಸ್ಟು. KS ಮಿತ್ರ ಟೆಸ್ಟ್ ಸೀರೀಸು ಇದೇ ಒಂದು 9ನೇ ತಾರೀಕು ರಿಲೀಸ್ ಆಗುತ್ತೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಮತ್ತು ಆ್ಯಪ್ ಮೂಲಕ ನೀವು ಇದನ್ನ ಪಡ್ಕೊಳ್ಬೋದು. ಅದೇ ಥರ ಪಂಚಾಯತ್ಸು, ಮುನ್ಸಿಪಾಲಿಟೀಸ್ ಆ್ಯಂಡ್ ಕೋಆಪ್ರೇಟಿವ್ ಸೊಸೈಟೀಸ್ ಬಗ್ಗೆ ಬೇರೆ ಎಕ್ಸಾಮಲ್ಲಿ ಯೂಶಲಿ ಈ ಒಂದು ಪಂಚಾಯತ್ಸು, ಮುನ್ಸಿಪಾಲಿಟೀಸು ಮತ್ತು ಕೋಆಪ್ರೇಟಿವ್ ಸೊಸೈಟಿಯಲ್ಲಿ ಜಾಸ್ತಿ ಕ್ವಶನ್ಸ್ ಇರ್ತವೆ. KS ಎಕ್ಸಾಮಲ್ಲಿ ಓನ್ಲಿ ಒಂದು ಕ್ವಶನ್ಸನ್ನು ನಾವು ನೋಡ್ತೀವಿ, ಅದು 2015ರಲ್ಲಿ. ಆದರೂ ಒಂದು ಸರಿ ನೋಡ್ಕೊಂಡಿರೋದು ಉತ್ತಮ. ಮತ್ತು ಇನ್ನು ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸು ಮಿನಿಮಮ್ 2 ಕ್ವಶನ್ಸ್ ಇದ್ದೇ ಇರುತ್ತೆ. ಮಿನಿಮಮ್ 2 ಕ್ವಶನ್ಸು ಯಾವುದೇ ಎಕ್ಸಾಮಲ್ಲಿ ಆಗಿರ್ಬೋದು. ಈ KS ಎಕ್ಸಾಮಲ್ಲಿ ಪರ್ಟಿಕ್ಯುಲರ್ ಆಗಿ 2 ಕ್ವಶನ್ಸ್ ಇದ್ದೇ ಇರುತ್ತೆ. ತಾವಿಲ್ಲಿ ನೋಡ್ಬೋದು, ಪ್ಲಾನಿಂಗ್ ಕಮಿಷನು, ಫೈನಾನ್ಸ್ ಕಮಿಷನು, ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲು, ಸೆಂಟ್ರಲ್ ಗೌರ್ಮೆಂಟು. ಇಲ್ಲಿ ಫೈನಾನ್ಸ್ ಕಮಿಷನ್ ಬಗ್ಗೆ ಇದು ಕ್ವಶನನ್ನು ಕೇಳಿದರೆ 2014ರಲ್ಲಿ ಕೇಳಿರುವಂಥದ್ದು, ವೆರಿ ಇಂಪಾರ್ಟೆಂಟು. 2024ರಲ್ಲೂ ಕೂಡ ಕೇಳಿದರೆ ಏನು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸು ಅಂತೇನು ಬರ್ತೀವಿ. ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮನಿ ವಾಸ್ ಸೆಟಪ್ ಇನ್ 1948 ಪೋಸ್ಟ್ ದ ಪಾರ್ಟಿಷನ್ ಟು ಇನ್ಸ್ಟಿಲ್ ಕಮ್ಯುನಲ್ ಹಾರ್ಮನಿ ಆ್ಯಂಡ್ ಫ್ರಾಟರ್ನಿಟಿ ಅಮಾಂಗಸ್ಟ್ ಪೀಪಲ್. ಇಟ್ ಈಸ್ ಆ್ಯನ್ ಆಟೋನಮಸ್ ಬಾಡಿ ಅಂಡರ್ ದ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಆಫ್ ದಿ ಯೂನಿಯನ್ ಮಿನಿಸ್ಟ್ರಿ ಅಂತ ಕೇಳಿದ್ದೇನೆ. ವೆರಿ ಇಂಪಾರ್ಟೆಂಟು. ಈ ಥರದ್ದು ಏನು ಕಾನ್ಸ್ಟಿಟ್ಯೂಷನಲ್ ಬಾಡೀಸು ಮತ್ತು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸು ಯಾವ್ಯಾವ ಬರ್ತವೆ, ಮತ್ತು ಸ್ಟ್ಯಾಟ್ಯೂಟರಿ ಬಾಡೀಸ್ ಅಂತ ಬರುತ್ತೆ, ಶಾಸನಾತ್ಮಕ ಬಾಡೀಸು, ಅದ್ರ ಬಗ್ಗೆನೂ ನಾವು ತಿಳ್ಕೊಬೇಕು. ಭಾರತದ ಚುನಾವಣೆಗಳಿಗೆ ಸಂಬಂಧಿಸಿದಂತೆ ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೋಡ್ತೀವಿ, ಹೌದಲ್ಲ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೋಡ್ತೀವಿ. ಅದ್ರ ಬಗ್ಗೆ ಓದ್ಕೋಬೇಕಂತಂದರೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿರ್ಬೋದು, ಅದಕ್ಕೆ ಮತ್ತು ಇನ್ನೂ 2 ಎಲೆಕ್ಷನ್ ಕಮಿಷನರ್ ಇದ್ದಾರೆ, ಅವ್ರನ್ನ ಯಾವ ಥರ ಆಯ್ಕೆ ಮಾಡ್ಕೊತಾರೆ. ಅದಾದಮೇಲೆ ಭಾರತದಲ್ಲಿ ಎಲೆಕ್ಷನ್ಸ್ಗಳನ್ನ ಯಾವ ಥರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಡೆಸುತ್ತೆ, ಇದ್ರ ಮೇಲೂ ಕ್ವಶನ್ ಕೇಳ್ತಾರೆ. ಇಲ್ಲಿ ತಾವು ನೋಡ್ಬೋದು, ಈ ಥರದೊಂದು ಕ್ವಶನ್ಗಳನ್ನ ನೋಡಿಕೊಂಡು ಅನಾಲಿಸಿಸ್ ಮಾಡ್ಕೋಬೇಕು. ಮತ್ತು ನಮ್ಮ ಒರಿಜಿನಲ್ ಸೋರ್ಸ್ ಯಾವುದಿರುತ್ತೆ ಅಲ್ಲಿ ಹೋಗಿ ಓದ್ಕೋಬೇಕು. 2024ರಲ್ಲಿ ಕೇಳಿದಾನೆ ಯಾವುದೋ ಪಾರ್ಟಿಗಳು ಎಲೆಕ್ಷನಲ್ಲಿ ಓಟು ತಗೊಳ್ಳುವಂಥ ಒಂದು ಪರ್ಸಂಟೇಜ್ ಆಧಾರದ ಮೇಲೆ ರಾಷ್ಟ್ರೀಯ ಪಕ್ಷ ಅಂದ್ರೇನು, ರಾಜ್ಯ ಪಕ್ಷ ಅಂದ್ರೇನು, ಯಾವ ಆಧಾರದ ಮೇಲೆ ಸ್ಥಾನಮಾನ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಈ ಕ್ವಶನ್ ಆಗಿತ್ತು. ತಾವು ಇದನ್ನು ನೀಟಾಗಿ ಓದ್ಕೋಬೇಕು. 2014ರಲ್ಲಿ ಮಹಿಳಾ ಆಯೋಗದ ಬಗ್ಗೆ ಕೇಳಿದರೆ, ರಾಷ್ಟ್ರೀಯ ಮಹಿಳಾ ಆಯೋಗದ ಬಗ್ಗೆ. ಅದೇ ಥರ 2014ರಲ್ಲಿ ಮತ್ತೆ ಇನ್ನೊಂದು ಅದೇ ಸಿವಿಲ್ ಸರ್ವಿಸ್ ಬಗ್ಗೆ ಕೇಳಿದ್ದಾರೆ. ಸಿವಿಲ್ ಸರ್ವೀಸು ಅಂದ್ರೇನು ಅನ್ನೋದ್ರ ಬಗ್ಗೆ UPSC ಕ್ವಶನ್ ಇದು ಅಂದರೆ ಬೇಸಿಕಲಿ UPSC ಅದು ಆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದೆಯಲ್ಲ ಅದರೊಳಗಡೆ ಬರುವಂಥ ಒಂದು ಅಂಶಗಳು. 2020ರಲ್ಲಿ UPSC ಕುರಿತಂತೆ ಯಾವುದು ಸರಿಯಲ್ಲ ಅಂತ ಕೇಳಿದ್ದೇನೆ, ಇದು ವೆರಿ ಇಂಪಾರ್ಟೆಂಟು. 2024ರಲ್ಲಿ ಚುನಾವಣಾ ಆಯೋಗದ ಕಾರ್ಯವಾಗಿದೆ ಅಂತ ಕೇಳಿದ್ದಾನೆ, ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಫಂಕ್ಷನ್ಸ್ ಬಗ್ಗೆ ಕೇಳಿದ್ದಾನೆ. ಸೊ ನಿಮಗೆ ಬೇಸಿಕಲಿ ಐಡಿಯಾ ಬಂದಿರ್ಬೋದು ಇಲ್ಲಿ ಕ್ವಶನ್ಸು ಯಾವುದು ಕಾನ್ಸ್ಟಿಟ್ಯೂಷನಲ್ ಬಾಡೀಸು ಮತ್ತು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಏನು ಬರ್ತದೆ ಅದರದ್ದು ಫೀಚರ್ಸು ಮತ್ತು ರಿಲೇಟೆಡ್ ಆರ್ಟಿಕಲ್ಗಳು ವೆರಿ ಇಂಪಾರ್ಟೆಂಟ್ ಅಂತೇಳಿ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ನಮ್ಮ ಸರ್ವಮಯ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲ ಉಚಿತ PDF ಮತ್ತು ರಿಸೋರ್ಸ್ಗಳು ನಿಮಗೆ ಸಿಗ್ತವೆ. ಅದೇ ಥರ ಅಮೆಂಡ್ಮೆಂಟ್ಸು, ಸ್ಕೆಡ್ಯೂಲ್ಸ್ ಆ್ಯಂಡ್ ಸ್ಪೆಷಲ್ ಪ್ರೊವಿಷನ್ಸು. ಈ ಸ್ಕೆಡ್ಯೂಲ್ಸ್ ಮೇಲೆ ಕೇಳ್ತಾನೆ, ಅದು 10ನೇ ಸ್ಕೆಡ್ಯೂಲ್ ಆಗಿರ್ಬೋದು, ಅಥವಾ 5 ಮತ್ತು 6 ಸ್ಕೆಡ್ಯೂಲ್ ಆಗಿರ್ಬೋದು, ಅಥವಾ 1, 2, 3 ಆಗಿರ್ಬೋದು ಕೇಳ್ತಾನೆ. ವೆರಿ ಇಂಪಾರ್ಟೆಂಟು. ಇದು ಎಲ್ಲ ಸ್ಕೆಡ್ಯೂಲ್ಗಳನ್ನ ನೀಟಾಗಿ ನೋಡ್ಕೋಬೇಕು. ಮತ್ತು ಈ ಎಕ್ಸಾಮ್ ಅಲ್ಲದೆ ಬೇರೆ ಬೇರೆ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಕೇಳಿದ್ದಾನೆ ಅದನ್ನು ನೋಡ್ಕೋಬೇಕು. ಅಮೆಂಡ್ಮೆಂಟು ಕೂಡ ವೆರಿ ಇಂಪಾರ್ಟೆಂಟು, ತಿದ್ದುಪಡಿಗಳು ತುಂಬ ಆಗಿದ್ದಾವೆ. ಬುಡಕಟ್ಟು ಪ್ರದೇಶಗಳಲ್ಲಿನ ಸ್ವಾಯತ್ತ ಜಿಲ್ಲಾ ಪರಿಷತ್ತುಗಳು, ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ ಇನ್ ಟ್ರೈಬಲ್ ಏರಿಯಾಸು, ಇದನ್ನು ಈ ಥರದ್ದು ಕ್ವಶನ್ ಕೇಳ್ತಾನೆ. 2024 ಎಕ್ಸಾಮಲ್ಲೂ ಕೇಳಿದ್ದಾನೆ. 6ನೇ ಅನುಸೂಚಿಗೆ ಸಂಬಂಧಪಟ್ಟಂತೆ ನಾವು ನೋಡ್ಕೋಬೇಕು ನೀಟಾಗಿ.
2020 ಮತ್ತೆ ಕೇಳಿದ್ದಾನೆ 124ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲು. ಓಕೆ, ಅದಾದಮೇಲೆ 86ನೇ ತಿದ್ದುಪಡಿ ಬಗ್ಗೆ ಕೇಳಿದ್ದಾರೆ, ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ, ವೆರಿ ಇಂಪಾರ್ಟೆಂಟು. 2015ರಲ್ಲಿ ಇದು ತಿದ್ದುಪಡಿ ಬಗ್ಗೆ ಕೇಳಿದ್ದಾನೆ. 2020ರಲ್ಲೂ ಕೂಡ ಅಷ್ಟೇ, ಯಾವುದು 91ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಇದೆಯಲ್ಲ ಅದ್ರ ಬಗ್ಗೆ ಕೇಳಿದ್ದಾನೆ. ಅದಾದಮೇಲೆ 106ನೇ ತಿದ್ದುಪಡಿ ಅಧಿನಿಯಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ. ಸೊ ಬೇಸಿಕಲಿ ನಮಗೆ ತಿದ್ದುಪಡಿಗಳು ವೆರಿ ಇಂಪಾರ್ಟೆಂಟು, ಮಿನಿಮಮ್ ಒಂದು ಕ್ವಶನ್ನು ಇದ್ದೇ ಇರುತ್ತೆ, ಹೌದಲ್ವಾ? 2024ರಲ್ಲಿ ಭಾರತ ಸರ್ಕಾರವು ಭಾರತ ಸಂವಿಧಾನಕ್ಕೆ ಎಜಾಬೋವನ್ನು ಸೇರಿಸಲು ಒಪ್ಪಿಕೊಂಡಿದೆ. ಎಜಾಬೋ ಏನನ್ನು ಸೂಚಿಸುತ್ತದೆ? ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್, ಕರೆಂಟ್ ಅಫೇರ್ಸ್ ಸ್ಕೆಡ್ಯೂಲ್ಸ್ ಸಂಬಂಧಪಟ್ಟಂಗೆ ರಿಲೇಟೆಡ್ ನೋಡ್ಕೋಬೇಕು. 2015ರಲ್ಲಿ ಸ್ಕೆಡ್ಯೂಲ್ಸ್ ಬಗ್ಗೆ ಕೇಳಿದ್ದಾನೆ. 3rd ಸ್ಕೆಡ್ಯೂಲ್ ಆಗಿರ್ಬೋದು, 8th ಸ್ಕೆಡ್ಯೂಲ್ ಆಗಿರ್ಬೋದು, 4th ಸ್ಕೆಡ್ಯೂಲು, 10th ಸ್ಕೆಡ್ಯೂಲು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾನೆ, ನೋಡ್ಕೋಬೇಕು. ಪಕ್ಷಾಂತರ ನಿಷೇಧ ಕಾಯ್ದೆ ಆ್ಯಂಟಿ ಡಿಫೆಕ್ಷನ್ ಆ್ಯಕ್ಟ್ 10th ಸ್ಕೆಡ್ಯೂಲ್ ಬಗ್ಗೆ ಕೇಳಿದ್ದಾನೆ, ಹೌದಲ್ವಾ? 10th ಸ್ಕೆಡ್ಯೂಲ್ ಬಗ್ಗೆ, ಈ ಥರ ಸ್ಕೆಡ್ಯೂಲ್ ಬಗ್ಗೆ ಕೇಳ್ತಾನೆ. ನಾವು ಸ್ಕೆಡ್ಯೂಲ್ಸ್ ಆಗಿರ್ಬೋದು, ಅಮೆಂಡ್ಮೆಂಟ್ಸ್ ಆಗಿರ್ಬೋದು, ಅದನ್ನೆಲ್ಲ ನೀಟಾಗಿ ನೋಡ್ಕೋಬೇಕು. ಸ್ನೇಹಿತರೆ, ಇದಾಗಿತ್ತು ಏನು ಯಾವ ರೀತಿ ನಾವು ಪಾಲಿಟಿಗೆ ಸಂಬಂಧಿಸಿದಂತೆ ಯಾವ್ಯಾವ ಟಾಪಿಕ್ನ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿತ್ತು. ಇಲ್ಲಿ ನಾವು ಗಮನಿಸ್ಬೋದು, ನೀವು ಇದು PDF ಶೇರ್ ಮಾಡಿರ್ತೀನಿ. ಈ ಕ್ವಶನ್ಸ್ ಯಾವ್ಯಾವ ಥರ ಕೇಳಿದ್ದಾನೆ, ಸಿಂಗಲ್ ಸ್ಟಾರ್ ಕ್ವಶನ್ಸ್ ಯಾವುದು, ಡಬಲ್ ಸ್ಟಾರ್ ಕ್ವಶನ್ಸ್ ಯಾವುದು, ತ್ರಿಬಲ್ ಸ್ಟಾರ್ ಕ್ವಶನ್ಸ್ ಯಾವುದು, 4 ಸ್ಟಾರ್ ಕ್ವಶನ್ಸ್ ಯಾವುದು, ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳಂತ ಜುಡಿಷರಿ ಆಗಿರ್ಬೋದು, ಪಾರ್ಲಿಮೆಂಟ್ ಆಗಿರ್ಬೋದು, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ಸ್, ಗವರ್ನರ್ ಆಗಿರ್ಬೋದು, ಅಮೆಂಡ್ಮೆಂಟು, ಸ್ಕೆಡ್ಯೂಲ್ ಆ್ಯಂಡ್ ಪ್ರೊವಿಷನ್ಸು, ಮತ್ತು ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸು, ಇವುಗಳನ್ನು ನೀವು ಮಿಸ್ ಮಾಡೋಂಗೆ ಎಲ್ಲ ನೀಟಾಗಿ ಓದ್ಕೊಳ್ಳೇಬೇಕು. ಫಂಡಮೆಂಟಲ್ ರೈಟ್ಸ್ ಆರ್ ವೆರಿ ಇಂಪಾರ್ಟೆಂಟು. ಈಸಿ ಇದೆ, ಎಕ್ಸಾಮ್ ಈಸಿ ಇದೆ. 400 ಮಾರ್ಕ್ಸಿಗೆ 180 ತಗೊಂಡ್ರೂ ಆರಾಮ್ಸೆ ಪಾಸ್ ಮಾಡ್ಬೋದು. ಮಿಸ್ ಮಾಡ್ಕೊಬೇಡಿ. ಈಗಲಿಂದನೇ ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲ ರೀತಿಯ ರಿಸೋರ್ಸ್ಗಳನ್ನು ನಾವು ಫ್ರೀಯಾಗಿ ಕೊಡ್ತಾಯಿದ್ದೀವಿ. ನೀವು ಸರ್ವಮಯಸ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಸರ್ವಮಯಸ್ ಯೂಟ್ಯೂಬ್ ಚಾನಲ್ಲು. ಇದರೊಳಗಡೆ ನೀವು ಉಚಿತವಾಗಿ ಕ್ಲಾಸನ್ನು ನೋಡ್ಬೋದು. ಇನ್ಸ್ಟಾಗ್ರಾಮಲ್ಲಿದೆ ಸರ್ವಮಯಸ್ ಇನ್ಸ್ಟಾಗ್ರಾಮು ಸರ್ವಮಯಸ್ ಅಂತೇಳಿದೆ. ಟೆಲಿಗ್ರಾಮಲ್ಲಿದೆ ಸರ್ವಮಯಸ್ ಟೆಲಿಗ್ರಾಮ್ ಅಂತ. ಈ ನಂಬರ್ಗೆ ನೀವು ಮೆಸೇಜ್ ಹಾಕಿದ್ರೆ ಸಾಕು, ನಾವು ಟೆಲಿಗ್ರಾಮ್ ಲಿಂಕ್ ಕೊಡ್ತೀವಿ. ಸೊ ನೀವು ನಮ್ಮ PDF ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇದೇ ಥರ ನಮ್ಮನ್ನ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವೀಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ